ಹಲ್ಲೆಲೂಯಾ. ಎಸ್, ಇವತ್ತು ನಾವು ಆಮೇನ್ ನಮ್ಮ ಮಧ್ಯದಲ್ಲಿ ದೇವರು ಹಲ್ಲೆಲೂಯಾ ಆಮೇನ್. ಎಷ್ಟು ಜನ ಪ್ರೇ ಮಾಡಿದ್ರೆ ಇದಕ್ಕೋಸ್ಕರ ಪ್ರೇ ಮಾಡಬೇಕು. ದಯವಿಟ್ಟು ನೀವು ಬಹಳ ಎಚ್ಚರ ಜಾಗ್ರತೆ ವಹಿಸ್ಬೇಕು. ಈ ಥರ ಎಲ್ಲ ಡೈರೆಕ್ಟ್ ಆಗಿ ಬರ್ತಾ ಇರಬೇಡಿ. ಭಾನುವಾರ ಕೂಡ ನಾನು ಹೇಳ್ಕೊಟ್ಟೆ ನಿಮಗೆ. ಆಮೇನ್ ಹಲ್ಲೆಲೂಯಾ. ಡೈರೆಕ್ಟ್ ಆಗಿ ಬರ್ತಾ ಇರೋದು ಎದ್ದು ರೆಡಿಯಾಗಿ ತಡ ಬುಡ ಒಂದು 5 ನಿಮಿಷ ಮಾಡಿದ್ರೆ, ಒಂದು 10 ನಿಮಿಷ ಇದ್ರೆ ಮಾತ್ರ 10 ನಿಮಿಷ ಮಾಡಿಲ್ಲ, ಒಂದು ಹಾಫ್ ಅನ್ ಅವರ್ 1 ಅವರ್ ಮಾಡಿ ಬೈಬಲ್ ಸ್ಟಡಿಗೋಸ್ಕರ. ಬೈಬಲ್ ಸ್ಟಡಿ ಬಲವಾಗಿರಬೇಕು, ಚೆನ್ನಾಗಿರಬೇಕು, ಒಳ್ಳೆ ರಹಸ್ಯಗಳ ಗೋಚರಪಡಿಸಬೇಕು. ದಾನಿಯೇಲ ಗ್ರಂಥ ಎಲ್ಲ ತುಂಬ ಹಾರ್ಡ್ ಬುಕ್. ಅವೆಲ್ಲ ಪ್ರಕಟಣೆ ಗ್ರಂಥ, ದಾನಿಯೇಲ, ಜಕಾರ್ಯ, ಆಮೇಲೆ ಯಾಜಕ ಕಾಂಡ, ಇಬ್ರಿಯ ಗ್ರಂಥ ಕಷ್ಟ ಅರ್ಥ ಮಾಡ್ಕೊಂಡು ನಿಮ್ಮ ಸ್ವಂತ ಶಕ್ತಿಯಿಂದ, ಸ್ವಂತ ಬುದ್ಧಿಯಿಂದ ತಲೆ ಈ ಕಡೆ ಗಮನ ಬರಲಿ. ಆಮೆನ್ ಹಲ್ಲೆಲೂಯಾ. ದಾನಿಯೇಲ, ಯಾಜಕ ಕಾಂಡ, ಇಬ್ರಿಯ ಗ್ರಂಥ, ಈ ಗ್ರಂಥಗಳೆಲ್ಲ ಕಷ್ಟ ಪರಿಶುದ್ಧಾತ್ಮ ಸಹಾಯದಿಂದ ಅಥವಾ ನಿನಗೆ ಯಾರಾದರೂ ಹೇಳಿದ್ರೆ ಪರಿಶುದ್ಧಾತ್ಮ ಸಹಾಯ ಇರೋರು ನಿನ್ಗೆ ಅರ್ಥ ಆಗುತ್ತೆ. 2 ವಿಧಾನ ಬಿಟ್ಟರೆ ನಿನ್ನಲ್ಲಿ ಪವಿತ್ರ ಆತ್ಮನು ಇದ್ದು ಹೇಳ್ಕೊಡ್ಬೇಕು, ಇಲ್ಲಂದ್ರೆ ನಿನಗೆ ಪವಿತ್ರ ಆತ್ಮ ಇದ್ರೆ ಇರೋ ಮನುಷ್ಯ ಹೇಳ್ಕೊಡ್ಬೇಕು. ಅನ್ಯಥ ಈ ಬೈಬಲ್ ಅರ್ಥ ಆಗಲ್ಲ. ಹಲ್ಲೆಲೂಯಾ. ಸ್ವಂತ ಶಕ್ತಿಯಿಂದ ತಿಳ್ಕೊತೀವಿ ಹೊರತು ಸ್ವಂತ ಬುದ್ಧಿಯಿಂದ ತಿಳ್ಕೊಳಕ್ಕಾಗಲ್ಲ. ಅದೇ ತರ ಇವತ್ತು ಒಂದು ಕಷ್ಟಕರವಾಗಿರೋ ದಾನಿಯೇಲ ಗ್ರಂಥ 8ನೇ ಅಧ್ಯಾಯವನ್ನು ನಾವು ಇವತ್ತು ಧ್ಯಾನ ಮಾಡೋಣ. ಕೈ ಎತ್ತಿ ಎಲ್ಲ ದಾನಿಯೇಲ ಗ್ರಂಥ 8ನೇ ಅಧ್ಯಾಯಕ್ಕೆ ಹೋಗೋಣ. ತೆಗಿರಿ ಪ್ರತಿಯೊಬ್ಬರು ನಿಮ್ಮ ಬೈಬಲನ್ನ. ದೇವರ ದೃಷ್ಟಿಯ ಕಡೆಗೆ ತಿಳಿಸಿ. ಲೋಕದಲ್ಲೋ ಮನುಷ್ಯರು ಕಷ್ಟಗಳು, ಯಾವುದೋ ಮಾತುಗಳು, ಕಾರ್ಯಗಳು ನಿನ್ನನ್ನು ಬಂಧಿಸಿರ್ಬೋದು. ಟೆನ್ಷನ್ನು, ಬೇಸರಿಕೆಯಲ್ಲೋ, ಒಂದು ಭಯದಲ್ಲೋ, ರೋಗದಲ್ಲೋ, ವ್ಯಾಧಿಯಲ್ಲೋ, ಕಷ್ಟದಲ್ಲೋ ನೀನು ಬಂದು ಕೂತಿರ್ಬೋದು. ನಿದ್ರೆ ಇಲ್ಲಿರೋನೋ, ಆದಾಯ ಇಲ್ಲಿರೋನೋ, ಸಮಾಧಾನ ಇಲ್ಲಿರೋನೋ, ಲೋಕದ ಜೀವಿತನೋ ನಿನ್ನನ್ನು ಹಿಡ್ಕೊಂಡಿರ್ಬೋದು. ಬೈಬಲ್ ವಾಕ್ಯಗಳು ನಿನ್ನನ್ನು ದೃಢಪಡಿಸಲಿ ಅಂತ ನಾನು ಪ್ರಾರ್ಥಿಸ್ತೀನಿ. ಸ್ವಲ್ಪ 6 ವೆರೈಟಿ. ಇದೆಲ್ಲ ನನಗೇನು ಬ್ರದರ್, ಇದೆಲ್ಲ ನನಗೇನಕ್ಕೆ ಬ್ರದರ್ ನೀನು ಹೇಳ್ಬೇಕು, ಇದೆಲ್ಲ ನಮ್ಗೆ ಬೇಕಾ? ಯೇಸು ಸ್ವಾಮಿ ಸತ್ತಿದ್ದಾನೆ, ಎದ್ದು ಬಂದಿದ್ದಾನೆ, ಆತನ ರಕ್ತದ ಮೇಲೆ ನಾನು ನಂಬಿಕೆ ಇಟ್ಟಿದ್ದೀನಿ, ಆತನ ನಿಜ ದೇವರು, ನಾನು ನಂಬಿದ್ದೀನಿ, ಸಾಕಲ್ವಾ ಅನ್ಬೇಡ. ಬೈಬಲ್ ಜ್ಞಾನ ನಮಗೆ ಬೇಕು. ಬೈಬಲ್ ಜ್ಞಾನ ಅವಾಗಲೇ ನೀನು ಸೇವೆ ಮಾಡೋಕ್ಕಾಗೋದು. ಯಾರನ್ನ ಕೇಳಿಬಿಡ್ತಾರೆ, ಏನ್ ಮಾಡ್ತೀವಿ? ಹೋದ ವಾರ ನಮ್ಮ ಮಧ್ಯದಲ್ಲಿ ಯೇಸು ಕ್ರಿಸ್ತನ 34 ವರ್ಷ ಈ ಭೂಮಿಯಲ್ಲಿ ಹೆಂಗಿದ್ದ ಅಂತ ಮಾತಾಡೋದು. 34 ವರ್ಷ ಅದೇ ತಾನೇ ಹೆಸರು ಜ್ಞಾಪಕ ಇದೆ. ಓದು ಬೈಬಲ್ ಸ್ಟಡಿ ಮೆಸೇಜು. ಯಾರನ್ನ ಕೇಳ್ತಾರೆ ನಮ್ಮನ್ನ, ನೋಡು ಒಂದು ಸಿಸ್ಟರ್ ರಿಯಲ್ ಆಗಿ ನಂಬಿಟ್ರು. ಆಮೇಲೆ ಆಗ ಅವ್ರು ಹೋಗಿ ನಾನು ವಿವರಿಸಿದ ಮೇಲೆ, ಅವ್ರ ಆಫೀಸಲ್ಲಿ ವಿವರಿಸಿದ ಮೇಲೆ ಬಾಯಿ ಮುಚ್ಕೊಂಡ್ರು ಅಂತ. ಹಲ್ಲೆಲೂಯಾ. ಸೈತಾನ ಹಂಗೆ ನಮ್ಮನ್ನ ಕಟ್ಟಿ ಹಾಕೋದು. ನಾವು ವೀಕ್ ಆಗಿದ್ರೆ, ಬಲಹೀನವಾಗಿದ್ರೆ ಖಂಡಿತ ಅವನು ನಮ್ಮನ್ನ ಬಂಧಿಸ್ಬಿಡ್ತಾನೆ. ಅವರು ರಕ್ಷಣೆಗೆ ಬರಲ್ಲ. ಆಂಟಿ ಕ್ರೈಸ್ಟ್ ಸ್ಪಿರಿಟ್ ಕೆಲಸ ಮಾಡ್ತಾ ಇದೆ 2000 years ಇಂದ. ಕ್ರಿಸ್ತ ವಿರೋಧಿ ಆತ್ಮ ಎಷ್ಟು ವರ್ಷಗಳಿಂದ ಇಲ್ಲಿ ಕೆಲಸ ಮಾಡ್ತಾ ಇದೆ? 2000 ವರ್ಷಗಳಿಂದ ಕೆಲಸ ಮಾಡ್ತಾ ಇದೆ. ಹೊಸ ಒಡಂಬಡಿಕೆ ಜನರಿಗೆ, ಸೇವಕರಿಗೆ, ಸಭೆಗಳಿಗೆ ವಿರುದ್ಧವಾಗಿ. ನನಗೋಸ್ಕರ ಬಹಳ ಪ್ರಯ ಮಾಡಬೇಕು, ನನ್ನ ಕುಟುಂಬಕ್ಕೋಸ್ಕರ ಬಹಳ ಪ್ರಯ ಮಾಡಬೇಕು. ಸಭೆಯನ್ನು ಕಟ್ಟೋದು ಆರಾಮ್ ಕೆಲಸ ಅಲ್ಲ, ಈಸಿ ಕೆಲಸ ಅಲ್ಲ. ದುಡ್ಡಿದ್ರೆ ಕೂಡ ಆಗಲ್ಲ. ಮೇನ್ ನಿಮ್ಮ ಪ್ರೇಯರ್ ಇರಬೇಕು. ಏನಿರಬೇಕು? ಆ ದೇವ್ರ ಸಹಾಯ ಇರಬೇಕು. ಅನ್ಯಥಾ ನಾನು ಸಕ್ಸಸ್ಫುಲ್ ಮಿನಿಸ್ಟ್ರಿ ಮಾಡೋಕ್ಕಾಗಲ್ಲ. ದಯವಿಟ್ಟು ನಿಮ್ಮ ಪ್ರೇಯರ್ ಅತ್ಯವಶ್ಯಕ. ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ. ಆಮೇಲೆ ಎಸ್ 8ನೇ 1ನೇ ವಚನದಿಂದ ನಾವು ಒಂದೊಂದಾಗಿ ನಾವು ನೋಡೋಣ. ಓದಿ. ಮೊದಲು ನನಗೆ ಕಾಣಿಸಿದ ಕನಸಲ್ಲದೆ ಇನ್ನೊಂದು ಕನಸು ದಾನಿಯೇಲನಾದ ನನಗೆ ಕಾಣಿಸಿತು. ಇಲ್ಲಿ ಯಾವ ರಾಜನ ಮೆನ್ಷನ್ ಮಾಡ್ತಾ ಇದ್ದಾನೆ? ಕೋಟ್ ಮಾಡ್ತಾ ಬೆಲ್ಶಚ್ಚರನು. ಆಮೆನ್. ನಾನು ಕಂಡ ಕನಸಿನಲ್ಲಿ ಏಲಾಮ್ ಸಂಸ್ಥಾನದ, ಯಾರು ಈ ಕನಸು ಬಂದಿರೋದು? ದಾನಿಯೇಲನಿಗೆ. ಓದಮ್ಮ. ಏಲಾಮ್ ಸಂಸ್ಥಾನದ ಶೂಷನ್ ಕೋಟೆಯಲ್ಲಿದ್ದೆನು. ಕನಸಿನಲ್ಲಿ ಮೂಲ ಕಾಲುವೆಯ ದಡದ ಮೇಲೆ ನಿಂತುಕೊಂಡಿದ್ದ ಕನಸಲ್ಲಿ ಯಾವ ದಡದ ಇದ್ದಾನೆ? ಕನಸು ಆದ್ರೆ ಅವನಿರೋದು, ವಾಸಿಸ್ತಾ ಇರೋದು ಯಾವ ಕೋಟೆಯಲ್ಲಿ? ಶೂಷನ್ ಕೋಟೆಯಲ್ಲಿ. ಇದು ಬಾಬೆಲ್ ದೇಶದಲ್ಲಿ ಬರ್ತಾ ಇದೆ. ಹಲ್ಲೆಲೂಯಾ. ಬಾಬೆಲಲ್ಲಿ ಇದ್ದಾನೆ. ಆಮೆನ್ ಆಮೆನ್. ಕಂಟಿನ್ಯೂ ಮಾಡೋಣ. ನಾನು ಕಣ್ಣೆತ್ತಿ ನೋಡಲು ಇಗೋ ಎರಡು ಕೊಂಬಿನ ಒಂದು ಟಗರು ಕಾಲುವೆ ಹತ್ರ ನಿಂತಿತ್ತು. ಎಷ್ಟು? 2
ಒಂದು ಟಗರು. ಎಷ್ಟು ಟಗರು? ಎಷ್ಟು ಕೊಂಬು ಅದಕ್ಕೆ? 2 ಕೊಂಬು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಯಾರಂತೀರಿ ನೀವು? ಹೇಳಿ ನೋಡೋಣ. ಹೇಳಿದ್ದೀನಿ ನಾನು ನಿಮ್ಗೆ ಮೊದಲು. ಈ 2 ಕೊಂಬಿರೋ ಟಗರು ಯಾರು? ನಾನು ಕೊಟ್ಟಿದ್ದೀನಿ ಬೈಬಲ್ ಸ್ಟಡಿ. ಗೊತ್ತಿಲ್ಲ? ನೋಟೇಟ್ ಮಾಡಬೇಕು. ಮನೇಲಿ ಹೋಗಿ ಮೆರಿಟ್ ಮಾಡಬೇಕು, ಧ್ಯಾನ ಮಾಡಬೇಕು. ಮನೇಲಿ ಹೋಗಿ ಧ್ಯಾನ ಮಾಡಬೇಕು, ಮನೇಲಿ ಹೋಗಿ ಅಭ್ಯಾಸ ಮಾಡಬೇಕು. 3ನೇದು ಇತರರ ಹತ್ರ ಮಾತಾಡಬೇಕು, ಸ್ಪೀಚ್ ಮಾಡಬೇಕು. ನಿಮಗಿಂತ ಕೆಳಗಡೆ ಇರೋರಿಗೆ, ಮೇಲ್ಗಡೆ ಇರೋರ ಹತ್ರ ಇದ್ರ ಬಗ್ಗೆ ಧ್ಯಾನಿಸ್ತಾ ಇರಬೇಕು. ನೀನೊಂದು ಹೇಳ್ತೀರ, ಅವರೊಂದು ಹೇಳ್ತಾರೆ. ಅವ್ರ ಹತ್ರ ಇರೋದು ನಿನಗೆ ಬೇಕು, ನಿನ್ನ ಹತ್ರ ಇರೋದು ಅವ್ರಿಗೆ ಇರ್ತದೆ. ಹಲ್ಲೆಲೂಯಾ. ಈ 3 ವೆರೈಟಿಯಲ್ಲಿ ನೀನು ದೇವರಲ್ಲಿ ಬಲವಾಗಿ, ಸ್ಥಿರವಾಗಿ, ಪ್ರೇಯರಲ್ಲಿ, ಆಧ್ಯಾತ್ಮಿಕ ಜೀವನದಲ್ಲಿ, ಧೈರ್ಯದಲ್ಲಿ, ವಾಕ್ಯದಲ್ಲಿ ಶಕ್ತಿವಂತನಾಗ್ತೀಯ. ಆಮೇಲೆ 20ನೇ ವಚನ ಓದಿ. ಅದರಲ್ಲಿ ನೀನು ನೋಡಿದ 2 ಕೊಂಬಿನ ಟಗರು ಮೇದ್ಯಾಯ ಮತ್ತು ಪಾರಸಿಯ ರಾಜ್ಯ. ಈಗ ಹೇಳಿ, ಈ ವಾಕ್ಯದಲ್ಲಿ ಯಾರು ಇರೋದಂತ? 2 ಟಗರಿನ ಕೊಂಬು ಯಾವ್ದು ಹೇಳಿ? ಮೇದ್ಯ ಒಂದು, ಪಾರಸ್ಯ. ಇವತ್ತು ನಮ್ಮ ಗ್ರೂಪಲ್ಲಿ ಆ 2 ಪಿಕ್ಚರ್ ಹಾಕಿದ್ದೀವಿ, ನೋಡ್ಕೊಂಡು. ಈ ತರ ಒಂದು ಶಿಲೆ ನಿಂತಿರೋದು. ಆಮೇಲೆ ಇದು ಬಂಗಾರ, ಇಲ್ಲಿಂದ ಹಿಂಗೆ ನಿಂತಿದೆ. ಇದೇನಿದ್ದು? ಬೆಳ್ಳಿ. ಮೇದಿಯ ಪೆರ್ಸಿಯ. ನಿಮ್ಗೆ ಹೇಳಿದ್ದೀನಿ, ಇರಾನ್, ಇರಾಕ್. ಹಲ್ಲೆಲೂಯಾ. ಇರಾನ್, ಇರಾಕ್. ನಾನು ನಿಮಗೆ ಬೈಬಲ್ ಸ್ಟಡಿಯಲ್ಲಿ ಕೊಟ್ಟಿದ್ದೀನಿ 7 ಸಾಮ್ರಾಜ್ಯಗಳು. 1 ಐಗುಪ್ತ, 2 ಅಸಿರಿಯ, 3 ಬಾಬಿಲೋನ್, 4 ಮೇದಿಯ ಪೆರ್ಸಿಯ, 5ನೇದು ಗ್ರೀಕ್ ಸಾಮ್ರಾಜ್ಯ, 6ನೇದು ರೋಮ್ ಸಾಮ್ರಾಜ್ಯ, 7ನೇದು ಕ್ರಿಸ್ತು ವಿರೋಧಿ ಸಾಮ್ರಾಜ್ಯ, ಆಂಟಿ ಕ್ರೈಸ್ಟ್. ಪ್ರೈಸ್ ದಿ ಲಾರ್ಡ್. ಆಮೆನ್, ಆಮೆನ್, ಆಮೆನ್. ಅದಾದ್ಮೇಲೆ ಯೇಸು ಕ್ರಿಸ್ತನ ಸಾಮ್ರಾಜ್ಯ ಬರ್ತದೆ. ಪ್ರೈಸ್ ದಿ ಲಾರ್ಡ್. ಈಗ ಇಲ್ಲಿ 2 ಕೊಂಬುಗಳು ಅಂತ ಹೇಳಿದ್ರಲ್ವಾ? ಇದಕ್ಕೆ ಇದೇ ಬೈಬಲ್ ಅಲ್ಲೇ ದಾನಿಯೇಲ ಗ್ರಂಥ 7ನೇ ಅಧ್ಯಾಯದಲ್ಲಿ ನಾವು 7ನೇ ಅಧ್ಯಾಯ 5ನೇ ವಚನ ಓದಿ. ಆಹಾ, ಇನ್ನೊಂದು ಮೃಗ, 2ನೇದು, ಅದು ಕರಡಿಯಾಗಿತ್ತು. ಹಲ್ಲೆಲೂಯಾ. ಮುಂಚೆ ನಿಮ್ಗೆ ಹೇಳಿದ್ದೀನಿ ನಾನು ಬೈಬಲ್ ಸ್ಟಡಿ. ಆಮೇನ್. ಏನು ಹೇಳಿದ್ದೀನಿ? ಆಮೇನ್. ಕರಡಿಯಾಗಿತ್ತು. ಕರಡಿ, ಇಲ್ಲಿ ಕರಡಿಯನ್ನ ಮೆನ್ಷನ್ ಮಾಡ್ತಾರೆ ದಾನಿಯೇಲ. ಹಲ್ಲೆಲೂಯಾ. ಯಾರು ಅನ್ಕೊಂತೀರಿ? ಯಾರು ಅನ್ಕೊಂತೀರ? ಕರಡಿ. ನಿಮ್ಗೆ ಹೇಳಿದ್ದೀನಿ ನಾನು ಬೈಬಲ್ ಸ್ಟಡಿ. ಇದೇ ಸಾಮ್ರಾಜ್ಯನೇ ಮೇದಿಯ ಪೆರ್ಸಿಯ ಸಾಮ್ರಾಜ್ಯ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮೇದಿಯ ಪೆರ್ಸಿಯ ಸಾಮ್ರಾಜ್ಯ, ಕರಡಿ. ಆಮೇಲೆ ಮೇಲ್ಗಡೆ ಇರೋದು 5ನೇ ವಚನದಲ್ಲಿ ಸಿಂಹ ಇದೆ. ಏನಿದೆ? 5ನೇ ವಚನದಲ್ಲಿ, 4ನೇ ವಚನದಲ್ಲಿ ಸಿಂಹ, ಅದು ಬಾಬಿಲೋನ್ ಸಾಮ್ರಾಜ್ಯ. 5ನೇ ವಚನದಲ್ಲಿರೋದು ಕರಡಿ, ಅದು ಮೇದಿಯ ಪೆರ್ಸಿಯ ಸಾಮ್ರಾಜ್ಯ. ಒಂದು ಕೊಂಬು ಉದ್ದವಾಗಿರ್ತದೆ, ಇನ್ನೊಂದು ಕೊಂಬು ಚಿಕ್ಕದಾಗಿರ್ತದೆ. ಆಮೇಲೆ ಈ ತರ ಇರ್ತದೆ. ಹಲ್ಲೆಲೂಯಾ. ಹಿಂಗೆ ನಿಂತಿರ್ತದೆ. ನಾನು ಆ ಸೀನ್ ಎಲ್ಲ ಹಾಕಿದ್ದೀನಿ, ಬೇಕಾದ್ರೆ ಅದನ್ನು ನೋಡಿ ತೆಗೆದು ಹಾಕ್ತೀನಿ, ಓದಿ ಅದನ್ನ. 2ನೇದು ಅದು ಕರಡಿ ಆಗಿತ್ತು. ಅದು ಒಂದು ಹೆಗಲನ್ನು ಹಿಂಗೆ ಹಿಂಗೆ ನೋಡಿ, ಇದು ಡೌನ್ ಆಗಿದೆ, ಇದು ಹಿಂಗಿದೆ ನೋಡಿ. ಆಕ್ಚುಲಿ ತೋರಿಸ್ಬೇಕಂದ್ರೆ ಹಿಂಗೆ ಇರ್ತೈತೆ. ಹಲ್ಲೆಲೂಯಾ. ಆಮೇಲೆ ಒಂದು ಹೆಗಲನ್ನ ಮೇಲೆ ಎತ್ತಿಕೊಂಡು ನನ್ನ ಬಾಯಲ್ಲಿ ಹಲ್ಲುಗಳ ನಡುವೆ 3 ಪಕ್ಕೆಲುಬುಗಳನ್ನು ಕಚ್ಚಿಕೊಂಡಿದ್ದು, ನೀನೆದ್ದು ಬಹು ಮಾಂಸವನ್ನು ತಿನ್ನು ಎಂದು ಅದಕ್ಕೆ ಹೇಳುವವಾಯಿತು. ಹಲ್ಲೆಲೂಯಾ. ಇದೇ ಮೇದಿಯ ಪೆರ್ಸಿಯ ಸಾಮ್ರಾಜ್ಯ. ಕರಡಿಗೆ ಹೋಲಿಸ್ತಾರೆ. ಏನು ಹೋಲಿಸ್ತಾ ಇದ್ದಾರೆ ದೇವರಲ್ಲಿ? ಕರಡಿ. ಇನ್ನು ಏನ್ ಹೇಳ್ತಾರೆ ಇದಕ್ಕೆ? ಈ ಮೇದಿಯ ಪೆರ್ಸಿಯ ಸಾಮ್ರಾಜ್ಯಕ್ಕೆ 2 ಕೊಂಬುಗಳಂತ ಬಂತು, ಟಗರು ಅಂತ ಬಂತು. 2ನೇದು 2 ಕೈ ಅಂತ ಬಂತು. 2 ಕೈ ನಿಂತಿದಲ್ಲ, ಒಂದು ಶಿಲೆ ನಿಲ್ಸಿದಾನಲ್ಲ, ನಿಲ್ಸಿದಾನೆ ಇಲ್ವಾ? 6 ಮೊಳ ಅಗಲ, 66 ಮೊಳ ಉದ್ದ ನಿಲ್ಸಿದ್ದಾರೆ ತಾನೆ? ಹಿಂಗ್ ನಿಂತಿದೆ ತಾನೆ? 2 ಕೈಲಿದೆ ನೋಡಿ. ಅಲ್ಲಿ ಬೆಳ್ಳಿ, ಅದು ಏನದು? ಬೆಳ್ಳಿ. ಪ್ರೈಸ್ ದಿ ಲಾರ್ಡ್. ಇದಕ್ಕೆ ಏನಂತಾರೆ? ಬೆಳ್ಳಿ ಅಂತ. ಇನ್ನೊಂದು ಇರಾನ್, ಇರಾಕ್ ಅಂತಾರೆ.
ಇವತ್ತಿನ ಅರ್ಥದಲ್ಲಿ. ಕಸಿದಿಯರು ಅಂತಾರೆ ಇನ್ನೊಂದು ಅರ್ಥದಲ್ಲಿ. ಆಮೇಲೆ ಈ ರಾಜ್ಯದಲ್ಲೇ ಸೈರಸ್ ಬಂದ, ದಾರಿಯಾವೇಶನ್ ಬಂದ, ಬಹಳ ಸಾಮ್ರಾಜ್ಯಗಳು ಬಂತು, ರಾಜರು ಬಂದರು, 7 ರಾಜರು ಬಂದರು. ಒಟ್ಟು 7 ರಾಜ್ಯದಲ್ಲಿ ಒಬ್ಬನು. ಆಮೇಲೆ ಈ 7 ರಾಜ್ಯ ಇರುವಾಗಲೇ ಹೋಗಿ ಆಲಯವನ್ನು ಕಟ್ಟಿದ್ರು, ಬಿಡುಗಡೆ ಕೂಡ ಕೊಟ್ಟರು. 70 ವರ್ಷ ಆಗೋಯ್ತು. ಇಸ್ರಾಯೇಲ್ರು ಸ್ವಂತ ದೇಶಕ್ಕೆ ಹೋದ್ರು. ಈ ಮೇದಿಯ ಪೆರಿಸಿಯ ಸಾಮ್ರಾಜ್ಯ. ಫಸ್ಟ್ ಮೇದಿಯರಾಗಿದ್ರು, ಆಮೇಲೆ ಪೆರಿಸಿಯರಾಗಿದ್ರು. ಇವ್ರು ಯಾವಾಗಲೂ ಜೊತೆಲಿ ಇರ್ತಾರೆ. ಹುಬ್ಳಿ ಧಾರವಾಡ ಅಂತ ಕೇಳಿದ್ದೀರಾ? ಹೈದ್ರಾಬಾದ್ ಸಿಕಿಂದ್ರಾಬಾದ್ ಅಂತ ಕೇಳಿದ್ದೀರಾ? ಇದು ಅವಳಿ ನಗರಗಳಂತಾರೆ. ಇವ್ರಿಗೆ ಸಮ್ಮಿಶ್ರ ಸರ್ಕಾರ ಅಂತ ಇದೆ. ಅವರು ಮಿಕ್ಸ್ ಆಗಿ ಗೌರ್ಮೆಂಟ್ ನಡೆಸ್ತಾರೆ, ಅಂಡರ್ಸ್ಟ್ಯಾಂಡಿಂಗ್. ಅದನ್ನೇ ಇರಾನ್ ಬೇರೆ ದೇಶ, ಇರಾಕ್ ಬೇರೆ ದೇಶ. ಆಮೇಲೆ ಇಲ್ಲಿ ನೋಡಿ ಹೇಳ್ತಾ ಇದೆ, ಆಮೇಲೆ 2 ಕೊಂಬುಗಳು. ಹಲ್ಲೆಲೂಯಾ. ಒಂದು ಭುಜ ಏನಾಗಿದೆ? ಒಂದು ಭುಜ ಹೈಟ್ ಇದೆ, ಒಂದು ಭುಜ ಡೌನ್ ಇದೆ. ಆಮೇಲೆ ಅಂದ್ರೆ ಒಂದು ವೀಕ್ ಆಗಿದೆ ಅಂತ ನೀವು ಅಲ್ಲಿ ಓದಿದ್ರಿ, ಒಂದು ಸ್ಟ್ರಾಂಗ್ ಆಗಿದೆ ಅಂತ ಓದಿದ್ರಿ. ಆಮೇಲೆ ಮೇದಿಯ ಸ್ಟ್ರಾಂಗ್ ಆಗಿರ್ತದೆ, ಪೆರಿಸಿಯ ವೀಕ್ ಆಗಿರ್ತದೆ. ಹಲ್ಲೆಲೂಯಾ. ಬಹಳ ಸ್ಟ್ರಾಂಗ್ ಸಾಮ್ರಾಜ್ಯ ಇದು ಕೂಡ. ಇವರು ಪ್ರಪಂಚದಲ್ಲಿ ಆಳಿರುವ ಸಾಮ್ರಾಜ್ಯಗಳಲ್ಲೇ ಬಲವಾಗಿರುವ ಸಾಮ್ರಾಜ್ಯಗಳು 7 ಸಾಮ್ರಾಜ್ಯಗಳು. ಇದಾದ್ಮೇಲೆ ಇವುಗಳನ್ನ ತಳ್ಳಿ ಯೇಸು ಕ್ರಿಸ್ತನ ಸಾಮ್ರಾಜ್ಯ, ಪರಲೋಕದ ಸಾಮ್ರಾಜ್ಯ ಬರ್ತದೆ. ಹಲ್ಲೆಲೂಯಾ. ಆಮೆನ್. ಹಲ್ಲೆಲೂಯಾ. ಕಂಟಿನ್ಯೂ ಮಾಡೋಣ. 8ನೇ ಅಧ್ಯಾಯ ಕಂಟಿನ್ಯೂ ಮಾಡಿ 3ನೇ ವಚನ. ನಾನು ಕಣ್ಣೆತ್ತಿ ನೋಡಲು ಇಗೋ 2 ಕೊಂಬಿನ ಒಂದು ಟಗರು ಕಾಲುವೆಯ ಹತ್ತಿರ ನಿಂತಿತ್ತು. ಅದು 2 ಕೊಂಬುಗಳು ಉದ್ದವಾಗಿದ್ದರು, ಒಂದಕ್ಕಿಂತ ಒಂದು ದೊಡ್ಡದು. ಆ ದೊಡ್ಡದು ಚಿಕ್ಕ ಕೊಂಬು ಮೊಳೆತ ಮೇಲೆ ಮೊಳೆತಿದ್ದು. ಹಲ್ಲೆಲೂಯಾ. ಕಂಟಿನ್ಯೂ ಮಾಡಿ ವಾಕ್ಯನ. ಮೊಳೆತದ್ದು ಒಂದು, 2, ಪೂರ್ವ, ಪಶ್ಚಿಮ, ಉತ್ತರ ಎಲ್ಲ ಕಡೆ ಹಾಕೊಂಡು ಪ್ರಪಂಚವೆಲ್ಲ ಗ್ರೀಕ್ ಸಾಮ್ರಾಜ್ಯ ಕೆಲಸ ಮಾಡ್ತಾರೆ. ಆರ್ಥೋಹಾರ್. ಆಮೇಲೆ ಕೇಳಿದಿರಲ್ಲ, ಗ್ರೀಕ್ ಲ್ಯಾಂಗ್ವೇಜ್ ಅದು. ಆರ್ಥೋ ಅಂದ್ರೆ ಮೂಳೆ. ಅಪೋಲೋ ಅಂತ ಕೇಳಿದ್ದೀರಾ? ಅಪೋಲೋ ಹಾಸ್ಪಿಟಲ್, ಅಪೋಲೋ ಮೆಡಿಕಲ್. ಈ ಗ್ರೀಕ್ ಮಾತೇ ಅಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಆಮೇಲೆ ಪೌಲ ಕೂಡ ಗ್ರೀಕ್ ಭಾಷೆನ ಮಾತಾಡ್ತಾರೆ. ಗ್ರೀಸ್ ದೇಶದಲ್ಲಿ ಆಮೇಲೆ ದೇವರು ಸುವಾರ್ತೆ. ಆಮೇಲೆ ಏನ್ ಮಾತಾಡ್ತಾ ಇದೆ? ಗ್ರೀಕ್ ಭಾಷೆ ಇವತ್ತು ಕೂಡ ಇದೆ. ಗ್ರೀಕ್ ಪವರ್ ಇವತ್ತು ಕೂಡ ಪ್ರಪಂಚದಲ್ಲಿ ತುಂಬಿಕೊಂಡಿದೆ. ಗ್ರೀಕ್ ಲ್ಯಾಂಗ್ವೇಜ್ ಇವತ್ತು ಕೂಡ ಫೇಮಸ್. ಗ್ರೀಕ್ ಲ್ಯಾಂಗ್ವೇಜ್ ಓದ್ತಾರೆ. ಗ್ರೀಕ್ ಭಾಷೆ ಅಂದ್ರೆ ಫೇಮಸ್. ಹಳೆಯ ಭಾಷೆಗಳಲ್ಲಿ ಗ್ರೀಕ್ ಲ್ಯಾಂಗ್ವೇಜ್ ಕೂಡ. ಯೇಸು ಕ್ರಿಸ್ತನನ್ನು ಕೊಂದಾಗ ಗ್ರೀಕ್ ಭಾಷೆಯಲ್ಲಿ ಕೂಡ ಯಹೂದರ ರಾಜ ಅಂತ ಆಗಿದೆ. ಗ್ರೀಕ್, ಲ್ಯಾಟಿನ್, ಇಬ್ರು ಹಳೆಯ ಭಾಷೆ. ಇವುಗಳ ಮುಂದೆ ಇಂಗ್ಲಿಷ್ ಭಾಷೆ ಕೂಡ ಬಸದು. ಕನ್ನಡ, ತೆಲುಗು ಕೂಡ ಬಸದು. ಹಲ್ಲೆಲೂಯಾ. ಈ ಗ್ರೀಕ್ ಸಾಮ್ರಾಜ್ಯ, ನಾನು ಗ್ರೀಕ್ ಬಗ್ಗೆ ಮಾತಾಡ್ತಾ ಇಲ್ಲ, ಸ್ವಾಮಿ ಅದು ಮಿಕ್ಸ್ ಮಾಡಿಬಿಟ್ಟು ಮೇದಿಯ ಪೆರಿಸಿಯ ಇದಾದ್ಮೇಲೆ ಬರ್ತದೆ ಗ್ರೀಕ್ ಸಾಮ್ರಾಜ್ಯ ಕೂಡ. ಅದಾದ್ಮೇಲೆ ಹೇಳ್ತೀನಿ. ಅಪೋಲೋ ಇರಲಿ, ಆರ್ಥೋ ಇರಲಿ, ಎಲ್ಲ ಆಮೇಲೆ ಹೇಳ್ತೀನಿ. ಇದರಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನಾನೇ ಮಿಸ್ಟೇಕ್ ಮಾಡ್ತೀನಿ. ಸ್ಪಿರಿಟ್ ಆಫ್ ಗಾಡ್. ಹಲ್ಲೆಲೂಯಾ. ಈ ಮೇದಿಯ ಪೆರಿಸಿಯ ಸಾಮ್ರಾಜ್ಯ ಪ್ರಪಂಚವೆಲ್ಲ ತುಂಬಿಕೊಂಡಿದೆ. ನೋಡಿ ಯಾವ್ಯಾವ ಕಡೆ ಹೋಗ್ತದೆ ಕೊಂಬುಗಳು? ಬಡವರಿಗೂ, ಬಡಗಳಿಗೂ, ತೆಕ್ಕಳಿಗೂ 3 ದಿಕ್ಕುಗಳಲ್ಲಿ ಪ್ರಪಂಚದ ಎಷ್ಟು ದೇಶಗಳು? 3/4 ದೇಶ ಬಂದ್ಬಿಡ್ತು. ಎಷ್ಟು ದೇಶ? 3/4 ಪ್ರಪಂಚ. ಮುಕ್ಕಾಲ್ ಪ್ರಪಂಚನೇ ತುಂಬಿಕೊಂಡ್ಬಿಡ್ತು. ಈ ಮೇದಿಯ ಪೆರಿಸಿಯ ಸಾಮ್ರಾಜ್ಯ, ಈ ಬೆಳ್ಳಿಯ ಸಾಮ್ರಾಜ್ಯ. ಹಲ್ಲೆಲೂಯಾ. ಈ ಸಾಮ್ರಾಜ್ಯ ಎಲ್ಲ ಕಡೆ ಹರಡಿ ಚೆನ್ನಾಗಿ ಬಲವಾಗಿತ್ತು. ಸುಮಾರು 450 ವರ್ಷ ಆ ಸಾಮ್ರಾಜ್ಯ ಇದ್ದಿತ್ತು. ನಮ್ಮ ಇಂಡಿಯಾನು ಕೂಡ ಒಂದು ಸಾಮ್ರಾಜ್ಯ ಆಗುತ್ತೆ. ಯಾವುದೇ? ಬ್ರಿಟಿಷ್ ಸಾಮ್ರಾಜ್ಯ, ಇಂಗ್ಲೆಂಡ್ ಸಾಮ್ರಾಜ್ಯ ಆಳ್ತಾ ಇಲ್ವಾ? ಅದರ ಚಿಕ್ಕ ಸಾಮ್ರಾಜ್ಯ. ಆಕ್ಚುಲಿ ಈ ಸಾಮ್ರಾಜ್ಯ ಒಂದು ದೊಡ್ಡ ಸಾಮ್ರಾಜ್ಯ, ಪ್ರಪಂಚವೆಲ್ಲ ಕಂಟ್ರೋಲ್ ಮಾಡ್ತು. ಒಂದು ಸಾಮ್ರಾಜ್ಯ ಈ ಭೂಮಿಯನ್ನು ಹಿಡಿದಿದೆ ಅಂದ್ರೆ ಅವ್ರ ಭಾಷೆ, ಅವ್ರ ದೇವರನ್ನೇ ಮುಗಿಬೇಕು. ಅವ್ರ ಲ್ಯಾಂಗ್ವೇಜ್, ಅವ್ರ ಭಾಷೆ, ಅವ್ರ ಕರೆನ್ಸಿ, ಅವ್ರು ಹೇಳಿದ್ದೆ ಪ್ರಪಂಚದಲ್ಲಿ ನಡೀತೈತೆ. ಅಂತ ಒಂದು ಸಾಮ್ರಾಜ್ಯಗಳಲ್ಲಿ ಒಂದು ಸಾಮ್ರಾಜ್ಯ ಮೇದಿಯ ಪೆರ್ಸಿಯ ಸಾಮ್ರಾಜ್ಯ. ಹಂಗೆ ಕಂಟಿನ್ಯೂ ಮಾಡಮ್ಮ. ಯಾವ ಜಂತುವು
ಜಂತು ಅಂದ್ರೆ ಇಲ್ಲಿ ಪ್ರಾಣಿ, ಆದ್ರೆ ಜಂತು ಅಂದ್ರೆ ಪ್ರಾಣಿನೇ, ಪ್ರಾಣಿ ಅಲ್ಲ ಆಕ್ಚುಲಿ. ಜಂತು ಅಂದ್ರೆ ಚೆನ್ನಾಗಿ ಮೆನ್ಷನ್ ಮಾಡ್ಕೊಳ್ಳಿ. ಯಾವ ಸಾಮ್ರಾಜ್ಯ ಆಗ್ಲಿ, ಯಾವ ರಾಜಕಾರಣಿ ಆಗ್ಲಿ, ಯಾವ ಮಿನಿಸ್ಟರ್ ಆಗ್ಲಿ ಇವ್ರ ಮುಂದೆ ನಿಲ್ಲಕ್ಕಾಗ್ಲಿಲ್ಲ. ಇವ್ರು ಮಾತ್ರ ಆ ಟೈಮಲ್ಲಿ ಸ್ಟ್ರಾಂಗ್ ಆಗಿದ್ರು. ಲ್ಯಾಂಗ್ವೇಜ್ ಇರಲಿ, ಇವ್ರ ರಾಜಕೀಯ ಇರಲಿ, ಇವ್ರ ಪ್ರಾಬಲ್ಯತೆ ಇರಲಿ, ಆ ಪ್ರಪಂಚದ ಮೇಲೆ, ಜನಾಂಗಗಳ ಮೇಲೆ, ರಾಜ್ಯಗಳ ಮೇಲೆ ಬಲವಾಗಿ ವೇಸ್ಟ್ ಮಾಡ್ಕೊತಾರೆ. ಕೆಲವರು ಕೇಳ್ತೀರಿ, ಇಟ್ಕೊಂತೀರಿ, ಜ್ಞಾಪಕ ಅನ್ಕೊಂತೀರಿ. ಅನ್ಬೇಡಿ. ಕಣ್ಣು ನೋಡ್ತಾ ಇರಬೇಕು, ಕಿವಿ ಕೇಳಿಸ್ಕೊಂತಾ ಇರಬೇಕು, ಕೈ ಬರಿತಾ ಇರಬೇಕು. ಬರ್ದು 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 ಬಿಡ್ತಾ ಇರ್ಬೇಕಲ್ಲಿ ರಫ್ ಆಗಿ 4 ಪೇಜ್ ಆಗಿ. ಆಮೇಲೆ ಬರ್ದು ಬರ್ದು ಬಿಟ್ಬಿಡ್ಬೇಕು. ನಾನೆಲ್ಲ ಬರ್ದು ಬರ್ದೇ ಈ ತರ ಆಗಿರೋದು ಮಾಡ್ತಾರೆ. ಹೇಳ್ಬೇಕು ಚೆನ್ನಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ಆ ಜಂತುವು, ಯಾವ ಜಂತುವು ಅದರ ಎದುರಿಗೆ, ಅದಂದ್ರೆ ಯಾವ್ದು ಹೇಳಿ ನೀವು ಇವಾಗ ಚೋರ ಹೇಳ್ಬೇಕು. ಮೇದಿಯ ಪೆರ್ಸಿಯ ಸಾಮ್ರಾಜ್ಯ ಅಂತ ಹೇಳಿ. ಸಾಮ್ರಾಜ್ಯದ ಮುಂದೆ ಯಾರು ನಿಲ್ಲಕ್ಕಾಗಲಿಲ್ಲ. ಪ್ರಾಣಿ ಪಕ್ಷಿಗಳ ಅಥವಾ ಯಾವುದು ಬೇರೆ ಯಾವ ರಾಜಕಾರಣಿ ಆಗಲಿ, ಮಂತ್ರಿ ಆಗಲಿ, ಪ್ರಧಾನಿ ಆಗಲಿ, ಪ್ರೆಸಿಡೆಂಟ್ ಆಗಲಿ, ಬೇರೆ ಆ ಕಾಲದಲ್ಲಿ ಇದ್ದಂಥ ಸಾಮ್ರಾಜ್ಯಗಳಾಗಲಿ ನಿಲ್ಲಕ್ಕಾಗಲಿಲ್ಲ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಆಮೇಲೆ ಅದರ ಕೈಯಿಂದ ಬಿಡಿಸಲು ಯಾವ ಪ್ರಾಣಿಗೂ ಶಕ್ತಿ ಇರಲಿಲ್ಲ. ಯಾವ ರಾಜಕಾರಣಿಗಳಾಗ್ಲಿ, ಯಾವ ಮಂತ್ರಿಗಾಗ್ಲಿ, ಆ ಕಾಲದಲ್ಲಿ ಇದ್ದಂಥ ಯಾವ ಸಾಮ್ರಾಜ್ಯಕ್ಕಾಗ್ಲಿ ಪವರ್ ಇರಲಿಲ್ಲ. ಅದೇ ಸ್ಟ್ರಾಂಗ್ ಆಗಿತ್ತು, ಅದೇ ಬಲವಾಗಿತ್ತು. ಅದರಲ್ಲಿ ಒಬ್ಬನು ಸೈರಸ್. ಆಮೆನ್, ಆಮೆನ್. ಅವನ ಬಗ್ಗೆ ಪ್ರವಾದನೆ ವಾಕ್ಯನಿದೆ ಯೆಶಾಯ ಗ್ರಂಥ. ನನ್ನ ದೇವರು ತುಂಬಾ ಆಶೀರ್ವದಿಸ್ತಾರೆ. ಆಮೆನ್. ಚೆನ್ನಾಗಿ ಗಮನ ಕೊಡ್ಕೊಳ್ಬೇಕು. ಏನ್ ಮೈಂಡ್ ಎಲ್ಲ ಫುಲ್ ಆಗಿರ್ಬೇಕು, ಯಾವ ಕಡೆನೂ ಹೋಗ್ಬಾರ್ದು. ಏನ್ ಕಿಟಿಕ್ ಪಿಟಿಕ್ ಅನ್ಬಾರ್ದು. ಫುಲ್ ಬಾಡಿ ವರ್ಕ್ ಆಗಲಿ. ಒಳಗಡೆ ಕೇಳ್ತಾ ಕೇಳ್ತಾ ರಹಸ್ಯಗಳನ್ನ, ದೇವರನ್ನ ಸ್ತುತಿಸ್ರಿ, ದೇವರನ್ನ ಕೊಂಡಾಡಿ, ದೇವರನ್ನ ಘನಪಡಿಸ್ತಾ ಕೇಳಿ ವಾಕ್ಯನ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅದ್ರ ಮುಂದೆ ಯಾರು ನಿಲ್ಲಕ್ಕಾಗಿಲ್ಲ. ಅದನ್ನ ಕೈಯಿಂದ ಬಿಡಿಸೋಕೆ ಯಾರೊಬ್ಬರ ಕೈಯಲ್ಲಿ ಕೂಡ ಒಬ್ಬರು ಕೂಡ ಆಗಿಲ್ಲ. ಆಮೆನ್, ಹಲ್ಲೆಲೂಯಾ. ಈಗ ನಮ್ಮ ನರೇಂದ್ರ ಮೋದಿ ಸರ್ಕಾರ ಇದೆ, ಅವರೇ ಸ್ಟ್ರಾಂಗ್. ಯಾರು ನಿಲ್ಲಕ್ಕಾಗ್ತಾ ಇದೆ ಅವ್ರ ಮುಂದ್ಗಡೆ ಇಲ್ಲ. 2ನೇ ಸಾರಿ ಬಂದಿದ್ದಾರೆ. ದೇವ್ರ ಚಿತ್ತ ಇದ್ರೆ 3ನೇ ಸಾರಿ ಕೂಡ ಬರ್ತಾರೆ. ಚಿತ್ತ ಇದ್ರೆ ಬ್ರದರ್ ಹೇಳಿದ್ದಾರೆ ನೆಕ್ಸ್ಟ್ ನರೇಂದ್ರ ಮೋದಿ ಅಂತ ಹೇಳ್ತಿರ್ಗ. ನಾನು ಅದ್ರ ಬಗ್ಗೆ ಪ್ರೇಯರ್ ಮಾಡಿಲ್ಲ. ಇದು ಪ್ರಾಪಸ್ಸಿನೂ ಅಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಮಾಡೋಣ. ಸ್ಪಿರಿಟ್ ಆಫ್ ಗಾಡ್ ಅದು ಮನಸ್ಸು ಬಂದಂತೆ ನಡೆದು ಇಷ್ಟ ಬಂದಂಗೆ ನಡೀತದೆ. ವಾಕ್ಯ ಗೀಕ ದೇವ್ರ ಚಿತ್ತ, ಇನ್ಯಾರು ಬೇರೆಯವ್ರ ಆಲೋಚನೆನೋ ಮನಸ್ಸಿಗೆ ಬಂದು. ಇವತ್ತು ಅಷ್ಟೇ ರಾಜಕಾರಣಿಗಳು ಇಷ್ಟ ಬಂದಂಗೆ ನಡೀತಾರೆ. ಇಷ್ಟ ಬಂದಾಗ ಅವ್ರು ರಾಜಕೀಯ ಮಾಡ್ತಾರೆ. ಯಾರು ಬೇಕಾದರೂ ಸಾಯಿಸ್ತಾರೆ, ಯಾರು ಬೇಕಾದರೂ ನಿಲ್ಲಿಸ್ತಾರೆ, ಯಾರು ಬೇಕಾದರೂ ದೊಬ್ತಾರೆ. ಅವ್ರಿಗೆ ಇಷ್ಟ ಬಂದಿದ್ದ ಅಧಿಕಾರಿಗಳು ಇಟ್ಕೊಂತಾರೆ, ಇನ್ಸ್ಪೆಕ್ಟರ್ಗಳನ್ನ ಚೇಂಜ್ ಮಾಡ್ತಾರೆ. ಆಮೇಲೆ ಸ್ಕೂಲ್ ಟೀಚರ್ಗಳನ್ನ ಚೇಂಜ್ ಮಾಡ್ತಾರೆ. ಯಾರು ಹೇಳಿದ್ರೆ ಅವರು ಮಿನಿಸ್ಟರ್, ಏರಿಯಾ MLA ಹೇಳ್ಬಿಟ್ರೆ ಇವ್ರು ಚೇಂಜ್ ಮಾಡ್ಕೊಡ್ತಾರೆ. ಹಂಗೆ ಅವ್ರು ಇಷ್ಟ ಬಂದಂಗೆ ರಾಜಕೀಯ ಮಾಡಿತು. ಈ ಮೇದಿಯ ಪೆರ್ಸಿಯ ಸಾಮ್ರಾಜ್ಯ ಪ್ರಪಂಚನೇ ಆಳ್ತಾ ಇತ್ತು. ಯಾರನ್ನ ಈ ಗೌರ್ಮೆಂಟ್ ಯಾವಾಗಿತ್ತು ಗೊತ್ತಾ? 3,000 ವರ್ಷಗಳಿಂದ ಹೇಳಿ. ಎಲ್ಲರೂ ಮಿನಿಮಮ್ 2,500 ವರ್ಷಗಳಿಂದ ಇತ್ತು. ಯೇಸು ಕ್ರಿಸ್ತನು ಕೂಡ ಹುಟ್ಟಿಲ್ಲ. ಇನ್ನು ರೋಮ್ ಸಾಮ್ರಾಜ್ಯನೂ ಬಂದಿಲ್ಲ, ಇನ್ನು ಗ್ರೀಕ್ ಸಾಮ್ರಾಜ್ಯನೂ ಬಂದಿಲ್ಲ. ಅವಾಗ ತಾನೇ ಬಾಬಿಲೋನ್ ಸಾಮ್ರಾಜ್ಯನ ಇದು ಸೋಲಿಸ್ಬಿಟ್ಟು, ಬಾಬಿಲೋನ್ ಸಾಮ್ರಾಜ್ಯನ ಸೋಲಿಸ್ಬಿಟ್ಟು ಮೇದಿಯ ಪೆರ್ಸಿಯ ಸಾಮ್ರಾಜ್ಯ ಬಂದಿತ್ತು. ವಾಕ್ಯ ಇದೆ ಅದಕ್ಕೆಲ್ಲ. 5ನೇ ಅಧ್ಯಾಯದಲ್ಲಿ, 4ನೇ ಅಧ್ಯಾಯದಲ್ಲಿ ವಾಕ್ಯ ಇದೆ. ಹಳೆ ಗ್ರಂಥಗಳಲ್ಲಿ ವಾಕ್ಯ ಇದೆ. ಕಂಟಿನ್ಯೂ. ನಾನು ಗಮನಿಸುತ್ತಿರುವಾಗ ಇಗೋ, ಒಂದು ಓಟವು ಕಡಲಿನಿಂದ ಭೂಮಂಡಲವನ್ನೆಲ್ಲ ದಾಟಿಕೊಂಡು ನೆಲವನ್ನು ಸೋಕದೆ. ಏನಂತೆ? ನೆಲವನ್ನು ಸೋಕದೆ. ಏನ್ ಪ್ರಾಣಿ? ಓತ. ಹಲ್ಲೆಲೂಯಾ. ಏನ್ ಪ್ರಾಣಿ? ಇವೆಲ್ಲ ಇಂಪಾರ್ಟೆಂಟ್ ಪದಗಳೆಲ್ಲ ಈ ವಾಕ್ಯಕ್ಕೆ. ಅಲ್ಲಿ ಟಗರು ಅಂತ ಬರ್ತು, ಇವಾಗ ಏನಂತ ಬರ್ತಾ ಇದೆ? ಓತ ಅಂತ ಬರ್ತಾ ಇದೆ. ಆಮೆನ್. ಚೆನ್ನಾಗಿ ಕೇಳಬೇಕು. ಹಲ್ಲೆಲೂಯಾ, ಆಮೆನ್, ಆಮೆನ್. ಓದಿಕೆ ಅಂತ ಕೇಳಿದ್ದೀರಾ? ಅದೇ ತರ ಇದಕ್ಕೆ ಸಂಬಂಧಪಟ್ಟಿದೆ. ಪ್ರಾಣಿ ಓತ ಬಂದು ನಿಂತಿದೆ. ಈ ಓತ ಅಂದ್ರೆ ಏನೇನು? ಇವಾಗ ನೀವು ಓತ ಅಂತ ಕೊಟ್ಬಿಡ್ತೀರಿ. ಏನು ಬೈಬಲಲ್ಲಿ ಒಂದೊಂದು ಅರ್ಥ
ಮುಳ್ಳೊಡಿಸ್ಕೊಂಡ್ರಲ್ಲ ಜೀಸಸ್ ಕ್ರೈಸ್ಟ್, ಅದು ಕೂಡ ಅರ್ಥ ಆಯ್ತು. ಯಾಕಪ್ಪ ಚೆನ್ನಾಗಿ ಕೈ ಕಟ್ಟು. ಜೀಸಸ್ ಕ್ರೈಸ್ಟ್ ಮುಳ್ಳೊಡಿಸ್ಕೊಂಡ್ರಲ್ಲ, ಅದು ಕೂಡ ಅರ್ಥ ಆಯ್ತು. ಆತನ ಉಗುದ್ರಲ್ಲ, ಅದು ಕೂಡ ಅರ್ಥ ಆಯ್ತು. ಆತನ ಬಟ್ಟೆ ಕಿತ್ತಾಕಿದ್ರಲ್ಲ, ಅದು ಕೂಡ ಅರ್ಥ ಆಯ್ತು. ಆತನ ಬಟ್ಟೆ ಕೊಟ್ಟ ಏಸೋಪ, ಸಮಾಧಿನ ಕೊಟ್ಟ ಬಟ್ಟೆಯಲ್ಲಿ ಸುತ್ತಿದ್ದ, ಆ ಬಟ್ಟೆನ ಅಲ್ಲೇ ಬಿಟ್ಬಿಟ್ಟು ಅದು ಕೂಡ ಅರ್ಥ ಆಯ್ತು. ಗ್ರೀಕ್ ಸಾಮ್ರಾಜ್ಯ ಎಲ್ಲಿದೆ ವಾಕ್ಯ? 21ನೇ ವಚನ. ಕರೆಕ್ಟ್ ಓದ್ಬೇಕು. ಇವಾಗ ನಾನು ಓದಿಸ್ತಾ ಇದ್ದೆ, ಹುಡುಗ ಹೇಳಿಲ್ಲ ಅಂದ್ರೆ ನೋಡಿ ಅಲ್ಲಿ ಅದಕ್ಕೆ ಕನೆಕ್ಷನ್ ಇದೆ. ಬೈಬಲ್ ಓದಬೇಕು. ಏನ್ ಮಾಡ್ಬೇಕು? ಅವನು ಏನ್ ಮಾಡಿರ್ಬೋದು ಗೊತ್ತಾ? 20 ಮಾತ್ರ ಓದಿಲ್ಲ, 21 ಓದಿದ್ದಾನೆ. ಇದು ಇಲ್ಲಿರೋ ಸೀಕ್ರೆಟ್. ಮನೆಯಲ್ಲಿ ಬೈಬಲ್ ಓದ್ತಾನೆ. ತಿರ್ಗ 1 ಕಿಲೋಮೀಟರ್ ಕರೆದ್ರೆ 1 ಮೈಲಿ ನಿಮ್ಮನ್ನು ಯಾರನ್ನ ಬಿಟ್ಟಿಡಿದ್ರೆ ಎಷ್ಟು ಮೈಲಿ ಹೋಗಂತ ಹೇಳಿದ್ರು ಜೀಸಸ್ ಕ್ರೈಸ್ಟ್? ಅದು ಮಾಡಿದ್ರು. ಅರ್ಥ ಆಯ್ತಾ ಇಲ್ವಾ ನಾನು ಹೇಳಿದ್ದು? ಗ್ರೀಕ್ ಸಾಮ್ರಾಜ್ಯ ಅಲ್ಲಿದೆ ನೋಡಿ ವಾಕ್ಯ. ಮತ್ತೆ ಸುಮ್ಮನೆ ಓದ್ತಾ ಇದ್ರೆ ಏನೋ ಎಲ್ಲೋ ಮೈಂಡಲ್ಲಿ ಓದಿದ್ರೆ 10 ಅಧ್ಯಾಯ ಓದ್ಬಿಟ್ಟೆ, 5 ಅಧ್ಯಾಯ ಓದ್ಬಿಟ್ಟೆ ಅಂತ. ಆಮೇನ್. ಗ್ರೀಕ್ ಸಾಮ್ರಾಜ್ಯ ಓದ್ತಾ ಅಂದ್ರೆ ಯಾರು? ಕೆಳಗೆ ಏನಿದೆ ಇಲ್ಲಿ ನಮಗೆ? ಪ್ರಾಣಿಗಳು, ಟಗರು, ಓತ, ಕುರಿ. ಆಮೇನ್. ಕುರಿ ಅಂತಿತ್ತು, ಮೇಕೆ ಅಂತಿತ್ತು. ಅಲ್ಲೆಲ್ಲೂಯ್ಯ. ನಾವು ಓದ್ತೀವಿ 10 ಕೊಂಬುಗಳಿರೋ ಅಂತ ಬರ್ತಾ ಇದೆ ವಾಕ್ಯ. 10 ಕೊಂಬುಗಳಂದ್ರೆ ನಾವೇನು? 10 ಕೊಂಬುಗಳು ಪ್ರಾಣಿಗಳು ಎಲ್ಲಿದೆ? 7 ತಲೆ ಇರ್ತಿದೆ ಎಲ್ಲಿದೆ? ಇವಾಗ 1 ತಲೆ ಇರೋದೇ ಇದೆ, 2 ತಲೆ ಇಲ್ಲಲ್ಲ. ಅದು ಬೈಬಲ್ ಗುಡಾರ್ಥ ಮರ್ಮವಾಗಿ ಬರ್ತಿರ್ತದೆ. ಹೇಳಿ ಎಲ್ಲರೂ, ಮರ್ಮ ಸೀಕ್ರೆಟ್ ಆಗಿರ್ತದೆ. ಅಲ್ಲೆಲ್ಲೂಯ್ಯ. ಓದ್ತಾ ಅಂದ್ರೆ ಯಾರು ಹೇಳಿರೋದು? ನಿಮ್ಗೆ ಅಡ್ರೆಸ್ ಏನಲ್ಲ? ನಿಮ್ಗೆ ಚಿಕ್ಕ ಹುಡುಗ ಹೋಗ್ಬಿಟ್ಟು ಯಾರು ಕರಿ ಏನಲ್ಲ ಅಂತ ಪದಗಳೆಲ್ಲ ಬರ್ತಾ ಇದೆ ನೋಡಿ. ಸ್ಪಿರಿಟ್ ಆಫ್ ಗಾಡ್. ಓದಿ ವಾಕ್ಯನ ಕಂಟಿನ್ಯೂ ಮಾಡಿ. ಏನ್ ಬರ್ತಾ ಇದೆ? ಮುಂದೆ ಕೊಚ್ಕೊಂಡಿದೆ, ನಾನೇಂತಿದೆ. ಗ್ರೀಕ್, ಮೇದಿಯ, ಪೆರ್ಷಿಯ ಸಾಮ್ರಾಜ್ಯ. ಯಾವ ಸಾಮ್ರಾಜ್ಯ ಬರ್ತಾ ಇದೆ ನೀವು ಹೇಳಿ ಇವಾಗ? ಗ್ರೀಕ್ ಸಾಮ್ರಾಜ್ಯ. ಗ್ರೀಕ್ ಸಾಮ್ರಾಜ್ಯಕ್ಕೆ ಆ ಶಿಲೆಯಲ್ಲಿ ಯಾವ ಒಂದು ಇದನ್ನ ಕೊಡ್ತಾನೆ? ಬಂಗಾರ, ಬೆಳ್ಳಿ, ಈ ಹೊಟ್ಟೆ ಏನಿದೆ ತಾಮ್ರ, ಯಾನ ಕಾಪರ್, ತಾಮ್ರ ಏನು ಗೊತ್ತಾ? ಗಟ್ಟಿ. ಅಲ್ಲೆಲ್ಲೂಯ್ಯ. ಅದಕ್ಕೆ ಏನ್ ಹೇಳ್ತಾನೆ ಬೈಬಲ್ ಅಲ್ಲಿ? 7:6 ಓದಿ. ನಾನು ನೋಡುತ್ತಿರುವಲ್ಲಿ ಇದು ಚಿರತೆಯ ಆಗಿರುವ ಮತ್ತೊಂದು ಮೃಗವು ಕಾಣಿಸಿತು. ಕರಡಿ ಆಗಿ ಸಿಂಹ ಆದ್ಮೇಲೆ ಯಾವುದು? ಸಿಂಹ ಆದ್ಮೇಲೆ ಯಾವುದು? ತಲೆ ಎತ್ತಿ. ಸಿಂಹ ಆದ್ಮೇಲೆ ಯಾವುದು? ಕರಡಿ ಆದ್ಮೇಲೆ ಯಾವುದು? ಬಾಬಿಲೋನ್ ಸಾಮ್ರಾಜ್ಯ ಆದ್ಮೇಲೆ ಯಾವ ಸಾಮ್ರಾಜ್ಯ? ಮೇದಿಯ ಪೆರ್ಷಿಯ ಸಾಮ್ರಾಜ್ಯ. ಮೇದಿಯ ಪೆರ್ಷಿಯ ಸಾಮ್ರಾಜ್ಯ ಆದ್ಮೇಲೆ ಯಾವ್ದು? 21ನೇ ವಚನ 8 ಗೊತ್ತಾಯ್ತು. ಗ್ರೀಕ್ ಸಾಮ್ರಾಜ್ಯ. ಗ್ರೀಕ್ ಸಾಮ್ರಾಜ್ಯದಲ್ಲಿ ಯಾವ್ದು ಹೋಲಿಸ್ತಾ ಇದ್ದಾನೆ ದೇವರು? ಚಿರತೆ. ಏನಕ್ಕೆ? ಇಲ್ಲಿ ಏನಂತ ಓದಿದ್ರಿ? ಈ ಮೇದಿಯ ಪೆರ್ಷಿಯ ಸಾಮ್ರಾಜ್ಯ ಎಲ್ಲ ತುಳಿದಾಕಿ ಧ್ವಂಸ ಮಾಡ್ಬಿಡ್ತಾನೆ. ಕರಡಿ ಕೈ ಸಿಕ್ಕಿದ್ರೆ ಏನ್ ಮಾಡ್ತಾರೆ ಗೊತ್ತಾ? ಪಾರ್ಚಿ ಬಿಡ್ತದೆ ಉಗುರಲ್ಲಿ. ಮೇದಿಯ ಪೆರ್ಷಿಯ ಸಾಮ್ರಾಜ್ಯ ಅಷ್ಟು ಸ್ಟ್ರಾಂಗ್ ಆಗಿ ಗೌರವಾಗಿತ್ತು. ಇನ್ನು ಮುಂದೆ ಡೀಟೇಲ್ ಕೊಡ್ತಾರೆ ಮೇದಿಯ ಪೆರ್ಷಿಯ ಸಾಮ್ರಾಜ್ಯ ಹೇಗಿರ್ತದೆ, ಗ್ರೀಕ್ ಸಾಮ್ರಾಜ್ಯ ಹೇಗಿರ್ತದೆ ಅಂತ. ಆಮೇಲೆ ಚಿರತೆ ಅಂತಿತ್ತು. ಆಮೇಲೆ ಅದರ ಪಕ್ಕಗಳಲ್ಲಿ ಪಕ್ಷಿಯ ರೆಕ್ಕೆಯಂತಿರುವ 4 ರೆಕ್ಕೆಗಳಿದ್ದವು. ಚಿರತೆ ಒಂದು ಪವರ್ ಏನೇ? ಸ್ಪೀಡ್ ಆಗಿ ಓಡ್ತದೆ. ಇಲ್ಲಿ ನೀವು ಹಿಸ್ಟ್ರಿ ಓದಿದ್ರೆ ಇಲ್ವೋ? ಬೈಬಲ್ ಅಂತೀವಿ. ನೀವು ಓದುವಾಗ ಬಂದಿರ್ತೈತೆ ಅನ್ಕೊಂತೀವಿ. ನನಗಂತೂ ಜ್ಞಾಪಕ ಇಲ್ಲ. ಪಕ್ಕ ಕೊಟ್ಟಿರ್ತಾರೆ ಇವನ ಬಗ್ಗೆ. ಇವನು ಯಾರದ್ದೇ ಗ್ರೀಕ್ ಸಾಮ್ರಾಜ್ಯವನ್ನು ಸ್ಥಾಪಿಸಿದವನು? ಅಲೆಕ್ಸಾಂಡರ್. ಅವನು ಬದುಕಿದೆ 33 ವರ್ಷ. ಎಷ್ಟು? 12 ವರ್ಷದಲ್ಲಿ ಅವನು ಸಾಮ್ರಾಜ್ಯಕ್ಕೆ ಒಡೆಯನಾದ.
ಸಾಮ್ರಾಜ್ಯಕ್ಕೆ ಏನಾದ? ಈ ಗ್ರೀಕ್ ಸಾಮ್ರಾಜ್ಯನ ಸ್ಥಾಪಿಸಿದ್ದೆ ಅವರು. ಆಕ್ಚುಲಿ ಅವ್ರ ಅಪ್ಪ ಇದ್ದ, ಅವರಪ್ಪ ಫೇಮಸ್ ಆಗಲಿಲ್ಲ, ಅವರಪ್ಪ ಖ್ಯಾತಿಗೆ ಬಂದಿಲ್ಲ. ಅವ್ರ ಮಗನಾಗಿರೋ ಇವನು ಆಮೇಲೆ ಕಿಂಗ್ ಆದ. ಟೋಟಲ್ ಕಂಟ್ರೋಲ್ನ ತಗೊಂಡ ಮುಕ್ಕಾಲು ಪ್ರಪಂಚನ 11 ವರ್ಷದಲ್ಲಿದೆ. ಅದಕ್ಕೆ ಅಲ್ಲಿ ಚಿರತೆ ಅಂತ ಮೆನ್ಷನ್ ಮಾಡ್ತಾರೆ. ಏನಂತ ಮೆನ್ಷನ್ ಮಾಡ್ತಾ ಇದ್ದಾನೆ? ಚಿರತೆ. ಸ್ಪಿರಿಟ್ ಆಫ್ ಗಾಡ್. ಹಲ್ಲೆಲೂಯಾ. ಅಷ್ಟು ಸ್ಪೀಡಾಗಿ ಓಡ್ತಾನೆ ಅಂತ ಅಲ್ಲಿ ಕೂತಿದೆ ನೋಡಿ. ಸ್ಪೀಡ್ ಓಡೋದು ಓದಿ ಹಂಗೆ. ಅದರ ಪಕ್ಕಗಳಲ್ಲಿ ಒಂದು ನಿಮಿಷ. ಒಂದು ಓತವು ಅಲ್ಲಿಂದ ಓದಮ್ಮ. ಒಂದು ಓತವು ಪಡುವಳಿಂದ ಭೂಮಂಡಲವನ್ನೆಲ್ಲ. ಪಡುವಳ ಅಂದ್ರೆ ಪಡುವಳಿಗೂ ಬಡಗಳಿಗೂ ತೆಂಕಳಿಗೂ ಅದ್ರ ಒಳಗಡೆನೆ ಮೇದಿಯ ಪೆರ್ಸಿಯ ಸಾಮ್ರಾಜ್ಯ ಕಂಟ್ರೋಲ್ ಇರೋ ಪ್ರದೇಶದಲ್ಲಿ ಗ್ರೀಕ್ ಸಾಮ್ರಾಜ್ಯ ಅಂತ ಹೇಳ್ತಾ ಇದೆ. ಒಂದು ಸಾಮ್ರಾಜ್ಯ ಹೋದ್ಮೇಲೆ ಇನ್ನೊಂದು ಸಾಮ್ರಾಜ್ಯ ಬರಬೇಕು. ಹಲ್ಲೆಲೂಯಾ. ಕ್ಲೀನ್ ಆಗಿ ನೋಡಿ. ಓದಮ್ಮ. ಪಡುವಳಿಂದ ಭೂಮಂಡಲವನ್ನೆಲ್ಲ ದಾಟಿ ಅಂದ್ರೆ ಏನ್ ಹೇಳಿ ಇವಾಗ ನೀವು? ಒಂದೇ ಜಂಪ್, ಒಂದೇ ಅದನ್ನೇ ಹಿಂಗೆ ಹೇಳ್ತಾ ಇರೋದು. ಅಲ್ಲಿ ನೋಡಲಿ ಪದ ಓದಿ. ಭೂಮಂಡಲವನ್ನೆಲ್ಲ ದಾಟಿಕೊಂಡು ಒಂದೇ ಜಂಪ್. ಈಗ ಹೇಳಿದೆ ನಾನು, ಅಲೆಕ್ಸಾಂಡರು 12 ವರ್ಷ ಇರುವಾಗ ರಾಜ ಪ್ರಪಂಚನೇ ಹಿಡಿಬೇಕಂತ ಆಸೆ ಪಟ್ಟ. ಎಲ್ಲ ಜಯಿಸ್ಕೊಂಡು ಬರ್ತಾ ಇದ್ದ. ಭಾರತಕ್ಕೆ ಬಂದು ಇರಾಕ್ಗೆ ಹೋದ, ಬಾಬಿಲೋನ್. ಅಲ್ಲಿ ಹೋದಾಗ ಅಲ್ಲಿ ಸತ್ತೋದ. ಮಲೇರಿಯಾ ರೋಗ ಬಂದು ಸತ್ತೋದ. 3 ಮನುಷ್ಯರು ಗ್ರೇಟ್ ಈ ಪ್ರಪಂಚದಲ್ಲಿ. ಒಂದು ಅಗಸ್ಟಿನ್ ಸೀಸರ್, 2 ಜೂಲಿಯಸ್ ಸೀಸರ್, 2ನೇ ಮನುಷ್ಯ ಅಲೆಕ್ಸಾಂಡರ್, 3ನೇವರು ಜೀಸಸ್ ಕ್ರೈಸ್ಟ್. ಇವರಿಬ್ಬರಿಗೂ 3 ವ್ಯತ್ಯಾಸ ಏನಂದ್ರೆ, ಯೇಸು ಕ್ರಿಸ್ತನು ಸಾಫ್ಟ್ ಆಗಿ ಪ್ರೀತಿಯಿಂದ ಪ್ರಾರ್ಥನೆಯಿಂದ ಈ ಪ್ರಪಂಚನ ಗೆದ್ದ. ಇವತ್ತು ಆತನ ದೇವರಾಗಿದ್ದಾರೆ, ಈ ಪ್ರಪಂಚನ ಹಿಡಿದಿದ್ದಾನೆ. ಇವರಿಬ್ರು ಕತ್ತಿಯಿಂದ ಈ ಲೋಕನ ಜಯಿಸಿದ್ರು, ಲೋಕವನ್ನ ಪಡ್ಕೊಂಡ್ರು, ಲೋಕವನ್ನ ಕಂಟ್ರೋಲ್ ತಗೊಂಡ್ರು. ಯೇಸು ಕ್ರಿಸ್ತನು ತನ್ನನ್ನು ಸಮರ್ಪಿಸಿ ಕತ್ತಿ ಇಲ್ಲದ ಈ ಲೋಕವನ್ನ ಜಯಿಸ್ತಾನೆ. ಆಮೇಲೆ ಅಲೆಕ್ಸಾಂಡರ್ ಸತ್ತೋದ. ಇವ್ರ ಸ್ಟೋರಿ ನಿಮ್ಗೆ ಬೇಕಿಲ್ಲ. ಸತ್ತೋದಾಗ ಅವನನ್ನು ಹಿಂಗೆ ಎತ್ಕೊಂಡೋದು. ಅವನ ಬಂಗಾರ ಆಸ್ತಿ ಎಲ್ಲ ಅವನ ಮೇಲೆ ಹಾಕಿದ್ರು. ಕೈಗೆ ಬಿಟ್ಕೊಂಡು ತಗೊಂಡೋದು. ಏಕಂದ್ರೆ ಏನು ಇಲ್ದಿರ ಬಂದೆ, ಏನು ಇಲ್ದಿರ ಹೋಗ್ತಾ ಇದ್ದ. ಹಲ್ಲೆಲೂಯಾ. ಅವನ ಅಂಡಮಾನ ದೀಪದಲ್ಲಿ ಹಾಕ್ಬಿಟ್ರು. ಮಲೇರಿಯಾ ರೋಗ ಬಂದ ಅವನು ಸತ್ತೋದ. ಡಾಕ್ಟರ್ಗಳು ಅವನನ್ನ ಸಾಕಿ ಸಲುದ್ರು, ಟ್ರೀಟ್ಮೆಂಟ್ ಮಾಡಿದ್ರು. ಅವರೇ ನನ್ನನ್ನು ಎತ್ಕೊಂಡು ಹೋಗ್ಬೇಕಂದ್ರೆ ಅವರೇ ಎತ್ಕೊಂಡು ಹೋದ್ರು. ಅವ್ರ ಬಂಧುಗಳು ಬಳಗದವರು ಎತ್ಕೊಂಡು ಹೋಗ್ಲಿಲ್ಲ. ಆಮೇಲೆ ತಂದೆ ಸತ್ರ ಯಾರಿಗೆ ಹೋಗ್ಬೇಕು? ರಾಜ್ಯ ಮಗನಿಗೆ ಹೋಗಲ್ಲ. ನೋಡಿ ಅಲ್ಲಿ ವಾಕ್ಯ ಕಂಟಿನ್ಯೂ ಮಾಡೋಣ. ಭೂಮಂಡಲವನ್ನೆಲ್ಲ ಏನ್ ಮಾಡಿದ್ವಿ? 11 ವರ್ಷದಲ್ಲಿ ಮುಕ್ಕಾಲು ಪ್ರಪಂಚನ ಇಟ್ಟ. ಒಂದು ದೇಶನ ಗೆದ್ಕೊಂಡು ಇನ್ನೊಂದು ದೇಶಕ್ಕೆ, ಅಂದ್ರೆ ಸುಸ್ತಿಲ್ದಿರ ರೆಸ್ಟ್ ಇಲ್ದಿರ ಓಡಿದಾನೆ ಅಂತ. ಒಂದೇ ಜಂಪ್ ಅಂದ್ರೆ ಪ್ರಪಂಚನ ಹಿಡಿದಿರಲ್ಲ, ಅಷ್ಟು ಸ್ಪೀಡ್ ಆಗಿದ್ದಾವೆ. ಹಲ್ಲೆಲೂಯಾ. ಆಮೇಲೆ ಇಸ್ರಾಯೇಲ್ ದೇಶ ಹಿಡಿಯಕ್ಕೆ ಹೋದಂತೆ. ಅಲ್ಲಿ ಜುತ್ವ ಅನ್ನೋ ಯಾಜಕನು ಬಂದಂತೆ. ಯಾರು ಬಂದಂತೆ? ಆಮೇಲೆ ಅವನು ಪ್ರೇ ಮಾಡಿ ಈಚೆ ಹೋದ್ರೆ ಪ್ರಪಂಚನ ಹಿಡಿಯೋ ಒಂದು ಇದರಲ್ಲಿ ಇಸ್ರಾಯೇಲ್ ದೇಶಕ್ಕೆ ಹೋದಂತೆ. ಜುತ್ವ ಅನ್ನೋ ಒಂದು ಯಾಜಕನಲ್ಲಿ ಬಂದಂತೆ. ಬಂದ್ಬಿಟ್ಟು ಅವನಿಗೆ ಈ ಬೈಬಲನ್ನು ತೆಗೆದು ದೂರ ಆಗ್ತಿರ್ತದೆ ಅವ್ರ ಹತ್ರ ತೆಗೆದುಬಿಟ್ಟು ತೋರಿಸ್ತದೆ. ನೀನು ಬಗ್ಗೆ ಬೈಬಲಲ್ಲಿ ಬರ್ತೀನಿ, ನೀನು ಈ ಮುಕ್ಕಾಲು ಪ್ರಪಂಚನ ಹಿಡಿದೀಯ. ಪ್ರಪಂಚನ ಗ್ರೀಕ್ ಸಾಮ್ರಾಜ್ಯದ ಬಗ್ಗೆ ಬರ್ತಿದೆ ಬೈಬಲಲ್ಲಿ ಅಂತ ತೋರಿಸ್ದಂತೆ. ಅದಕ್ಕಿಂತ ಹಿಂದಿನ ದಿನದಲ್ಲಿ ಆ ಜುತ್ವ ಅನ್ನೋ ಯಾಜಕನ ಮುಖಾನ ಗ್ರೀಕ್ ಸಾಮ್ರಾಜ್ಯದ ಒಡೆಯನಾಗಿರೋ ಅಲೆಕ್ಸಾಂಡರ್ಗೆ ತೋರಿಸಿದ. ಯಾರು? ದೇವರು. ಯಾರಿಗೆ? ಅಲೆಕ್ಸಾಂಡರ್. ಯಾರನ್ನ? ಜುತ್ವ ಅನ್ನೋ ಯಾಜಕನ ಮುಖಾನ. ಅದು ಕೇಳಿದ ತಕ್ಷಣ ಆಶ್ಚರ್ಯ. ಆ ದೇಶದ ಮೇಲಾಗಲಿ ಇವನು ಎಫೆಕ್ಟಿವ್ ತೋರಿಸಲಿಲ್ಲ, ಅಧಿಕಾರನ ತೋರಿಸಲಿಲ್ಲ. ದೇವರು ಒಂದು ಪ್ರವಾದನೆಯ ಮನುಷ್ಯರು, ದೇವರು ಹೇಳಿರೋ ಮನುಷ್ಯರು. ದೇವರು ಚಿತ್ತವನ್ನು ನೆರವೇರಿಸೋದಕ್ಕೆ ಹೆಂಗೆ ಬಾಬಿಲೋನ್ ಸಾಮ್ರಾಜ್ಯದ ನೆಬೂಕದ್ನೆಚ್ಚರನು ಬಂದನು, ಅವ್ರ ಮಗನಾಗಿರೋ ಅಶ್ವರೋಷನು ಬಂದನು,
ಹಂಗೆ ಸೈರಸ್ ಬಂದು ಅದೇ ರೀತಿ ಈ ಗ್ರೀಕ್ ಸಾಮ್ರಾಜ್ಯದಲ್ಲಿ ಅಲೆಕ್ಸಾಂಡರ್ ಬಂದ. ಮೇದಿಯ ಪೆರ್ಷಿಯ ಸಾಮ್ರಾಜ್ಯ ಕೂಡ ದೇವರೇ ಏರ್ಪಡಿಸಿದ್ರು. ಹಲ್ಲೆಲೂಯಾ. ನಿಜನ ಅಲ್ವಾ? ಏನ್ ಹೇಳ್ತದೆ ಪ್ರಕಟಣೆ ಗ್ರಂಥ 1:5 ಏನ್ ಹೇಳ್ತಿದೆ ನೋಡಿ ಒಂದ್ಸಾರಿ. ಹಂಗೆ ಕೈ ಅಲ್ಲೇ ಇಟ್ಕೊಂಡು ತಿರ್ಗಾಲ ಬರ್ಬೇಕು. ಅಲ್ಲೇ ಕೈ ಇಟ್ಕೊಂಡು ನೋಡಿ 1:5. ಓದ್ಬೇಕು, ಬೇಗ ನೋಡ್ಕೊಂಡಿರ್ಬಾರ್ದು ಪ್ಲೀಸ್. ಹಾ, ಭವಿಷ್ಯತ್ ಕಾಲಗಳಿರುವ ಆತನಿಂದ ಹಾ, ಮತ್ತು ಆತನ ಸಿಂಹಾಸನದ ಮುಂದಿರುವ ಹಾ, 7 ಆತ್ಮಗಳು. ಶಾರ್ಪ್ ಆಗಿರ್ಬೇಕು ಸಿಸ್ಟರ್, ಫಾಸ್ಟ್ ಆಗಿರ್ಬೇಕು, ತುಂಬಾ ಶಾರ್ಪ್ ಆಗಿರ್ಬೇಕು. ಆಮೇಲೆ ಚಕ 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 ಅಂತಿರ್ಬೇಕು. ಪೇಸ್ ತೆಗೆಯೋದು, ವಾಕ್ಯ ಕೇಳೋದು, ಕಿವಿ ಬರ್ಕೊಳ್ಳೋದು, ಮಾತಾಡೋದು, ಆಡಾಡೋದು, ಪ್ರೇ ಮಾಡೋದು, ಫಾಸ್ಟ್ ಆಗಿ ನಡೆಯೋದು. ಆಮೇಲೆ ಆಮೇಲೆ ಚಕ ಚಕ ರೆಡಿ ಆಗೋದು, ಫಾಸ್ಟ್ ಆಗಿ ಸ್ನಾನ ಮಾಡೋದು, ಫಾಸ್ಟ್ ಆಗಿರ್ಬೇಕು. ಹಲ್ಲೆಲೂಯಾ. ಹಾ, ಭವಿಷ್ಯತ್ ಕಾಲಗಳಿರುವ ಆತನಿಂದ ಹಾ, ಮತ್ತು ಆತನ ಸಿಂಹಾಸನದ ಮುಂದಿರುವ ಹಾ, 7 ಆತ್ಮಗಳಿಂದ ಮತ್ತು ಹ್ಮ್. ನವತನ ಸಾಕ್ಷಿಯು ಸತ್ತವರೊಳಗಿಂದ ಹ್ಮ್. ಮೊದಲೆದ್ದು ಬಂದವನು ಹ್ಮ್. ಭೂರಾಜರ ಒಡೆಯನು ಆಗಿರುವ ಯೇಸು ಕ್ರಿಸ್ತನ ಯಾರು? ಭೂರಾಜರ ಒಡೆಯ. ಎಲ್ಲರೂ ಹೇಳಿ. ಮೇದಿಯ ಪೆರ್ಷಿಯ ಸಾಮ್ರಾಜ್ಯ ಯಾರು ತಂದಿದ್ದು? ಯೇಸು. ದೊಬ್ಬಿದ ಯಾರು? ಯೇಸು ಕ್ರಿಸ್ತನೇ. ಗ್ರೀಕ್ ದೇಶನ ಎಬ್ರಿಸಿದ ಯಾರು? ಸಾಮ್ರಾಜ್ಯ ಈತನೇ. ಅದನ್ನ ದೊಬ್ಬಿಟ್ಟು ರೋಮ್ ಸಾಮ್ರಾಜ್ಯ ತಂದಿದ ಯಾರು? ಈತನೇ. ಭೂರಾಜರ ಆಮೇಲೆ ಅದಕ್ಕೆ ಈತನಿಗಿರೋ ಇನ್ನೊಂದು ಹೆಸರೇ ರಾಜಾಧಿರಾಜ. ಹಂಗಂದ್ರೆ ಅರ್ಥ ಏನು ಗೊತ್ತಾ? ರಾಜರಿಗೆ ಒಡೆಯ, ಕಿಂಗ್ ಆಫ್ ದಿ ಕಿಂಗ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಭೂರಾಜರ ಒಡೆಯರು ಇವರೇ ದೇವರುಗಳ ತರ ನೋಡ್ತಾರೆ. ಈ ಭೂರಾಜರನ್ನೇ. ಈತನು ಭೂರಾಜರಿಗೆ ರಾಜ. ಸ್ಪಿರಿಟ್ ಆಫ್ ಗಾಡ್. ಇವೆಲ್ಲ ದೇವರು ಇಟ್ಟಿರೋದು. ಇವೆಲ್ಲ ಗ್ರೀಕ್ ಸಾಮ್ರಾಜ್ಯ ಇರಲಿ, ಬಾಬಿಲೋನ್ ಸಾಮ್ರಾಜ್ಯ ಇರಲಿ, ಐಗುಪ್ತ ಸಾಮ್ರಾಜ್ಯ ಇರಲಿ, ಅಸಿರಿಯ ಸಾಮ್ರಾಜ್ಯ ಇರಲಿ, ಗ್ರೀಕ್ ಸಾಮ್ರಾಜ್ಯದ ಬಗ್ಗೆ ನಿಮ್ಗೆ ಸ್ವಲ್ಪ ಹಿಸ್ಟ್ರಿ ಹೇಳ್ತಾ ಇದ್ದೀನಿ. ನಿಜನ ಇಲ್ವಾ? ಮನೆಗೆ ಬಂದ 8ನೇ ವರ್ಷದ ರಾಜನಾದ. ಅವರಪ್ಪ ಮುಂಚೆ ಇದ್ದ, ಅವ್ರು ಫೇಮಸ್ ಆಗಲಿಲ್ಲ. ಆ ಜಾಗದಲ್ಲಿ ಅವ್ರ ಮಗ ಬಂದ. ಅವನು 12 ವರ್ಷದಲ್ಲಿರುವಾಗ ರಾಜನಾದ. 22 ವರ್ಷ ಇರುವಾಗ ರಾಜನಾದ. 33ನೇ ವರ್ಷದಲ್ಲಿ ಸತ್ತೋದ. ಮಲೇರಿಯಾ ಬಂದು ಡಾಕ್ಟರ್ಗಳು ಅವನನ್ನು ಹೊತ್ಕೊಂಡು ಹೋದ್ರು. ಅವನ ಹತ್ರ 4 ದಳಪತಿಗಳಿದ್ರು. ಇವ್ರು ನಿಮ್ಗೆ ಬೇಕಿದ್ರು, ಅವ್ರ ಹೆಸರು ಬರ್ಕೊಳ್ಳಿ. ಆಮೇಲೆ ಸೆಲ್ಯೂಕಸ್ ಆಲ್ರೆಡಿ ಹೇಳಿದ್ದೀನಿ ನಾನು. ಸೆಲ್ಯೂಕಸ್, ನಿಕೆಡರ್, ಸೆಲ್ಯೂಕಸ್ ಫಸ್ಟು, ನಿಕೆಡರ್ ಮೂರನೇದು, ಲೆಕಿವಾಕ್ಸರ್, ಗೆನಿದರ್. ಈ 4 ಜನ ಅವನಿಗೆ ದಳಪತಿಗಳು. ಏನಿವರು? ಯಾರಿಗೆ? ಅಲೆಕ್ಸಾಂಡರ್. ಇದು ಯಾಕೆ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತೀನಿ ಅಂದ್ರೆ ಮುಂದಿನ ವಾಕ್ಯಕ್ಕೆ ನಿಮ್ಗೆ ಬೇಕಿದೆ. 4 ಕೊಂಬುಗಳಂತ ಬರ್ತದೆ ವಾಕ್ಯದಲ್ಲಿ. ಏನಂತ ಬರ್ತದೆ? ಕೊಂಬುಗಳಂದ್ರೆ ಕೊಂಬುಗಳಲ್ಲ, ಟಗರಂದ್ರೆ ಟಗರಲ್ಲ, ಓತ ಅಂದ್ರೆ ಓತ ಅಲ್ಲ. ಅದು ಮನುಷ್ಯರು ಅಥವಾ ಸಾಮ್ರಾಜ್ಯ ಅಥವಾ ಪ್ಲೇಸ್ ಏನಿರ್ತದೆ. ಒಂದೊಂದಕ್ಕೆ ಅರ್ಥ ಇರ್ತದೆ. ಬೈಬಲ್ ಎಲ್ಲ ತುಂಬಾ ಹಾರ್ಡ್, ಬಹಳ ಡೀಪ್, ಬಹಳ ಮೀನಿಂಗ್ಫುಲ್, ಬಹಳ ಅರ್ಥ ಕೂಡಿರ್ತದೆ. ಓದಿ ಕಂಟಿನ್ಯೂ ಮಾಡಿ. ಅದರ ಕಣ್ಣುಗಳ ನಡುವೆ ವಿಶೇಷವಾದ ಓದ್ತವ ಅಲ್ಲಿಂದ ಓದವ ಸ್ವಲ್ಪ ಚೆನ್ನಾಗಿ ಗಮನ ಕೊಡಿ ಪ್ರತಿಯೊಬ್ಬರು. ಒಂದು ಓತವು ಬಡವನಿಂದ ಬಣ್ಣವನ್ನೆಲ್ಲ ದಾಟಿಕೊಂಡು ನೆಲವನ್ನು ಸೋಕದೆ ಭೂಮಂಡಲವನ್ನೆಲ್ಲ ದಾಟಿಕೊಂಡು. ಅಂದ್ರೆ ಏನ್ ಅರ್ಥ ಗೊತ್ತಾ? ಪ್ರಪಂಚನ ಅಕ್ವೈರ್ ಮಾಡಿರೋದು ಒಂದೇ ಜಂಪು ಸ್ಪೀಡ್. ಅಷ್ಟು ಸ್ಪೀಡ್ ಆಗಿ 3/4 ಪ್ರಪಂಚನ 12 ವರ್ಷದಲ್ಲಿ ಹಿಡಿಯೋದು ಸಾಮಾನ್ಯ ಮಾತಾ? ಪರಾಕ್ರಮ, ದೇವ್ರ ಕೃಪೆನೇ ಅವನು ಹಿಡಿದಿರೋದು. ಎಷ್ಟು ದೇಶಗಳು ಹಿಡಿದಿರ್ತಾನೆ ನೀವು ಹೇಳಿ ನೋಡೋಣ? 150 ದೇಶ ಮೇಲೆ. ಆಮೇಲೆ ಪ್ರಪಂಚನೇ ಹಿಡಿಯೋದು ಸಾಮಾನ್ಯ ಮಾತಲ್ಲ. ಅಲ್ಲಿ ಹೋಗಿ ಜಯಿಸಿ, ಅಲ್ಲಿ ಜನಗಳಿಗೆ ನಿಕ್ಕಿ, ಆದ್ಮೇಲೆ ಹಿಡಿತಾ ಇಕ್ಕಿ, ಅಲ್ಲಿ ಗೌರ್ಮೆಂಟ್ ಸ್ಟಾರ್ಟ್ ಮಾಡಿ ಇನ್ನೊಂದು ದೇಶಕ್ಕೆ ಹೋಗೋದು. ಹಂಗೆ ತಿಳ್ಕೊಂಡು ಅರ್ಥ ಆಯ್ತಾ? ಆಮೇಲೆ ಏನು ಜಂಪ್ ಮಾಡಿದಾನಂತ. ಅದಕ್ಕೆ ಇವನೇನಂತ ಇದ್ದಾರೆ 6ನೇ ವಚನದಲ್ಲಿ? ಚಿರತೆ. ಈ ಸಾಮ್ರಾಜ್ಯ ಏನಂತ ಇದ್ದಾರೆ? ಸ್ಪೀಡು. ಇದು ಆಂಟಿ ಕ್ರೈಸ್ಟ್ ಗೌರ್ಮೆಂಟ್ ಅಲ್ಲಿ ಒಂದು ಭಾಗ ಇರ್ತದೆ. ಇವಂದು ಕೂಡ ಅವನು 3.5 ವರ್ಷದಲ್ಲಿ ಪ್ರಪಂಚನ ಹಿಡಿತಾನೆ. ಎಷ್ಟು ವರ್ಷದಲ್ಲಿ? ಎಲ್ಲ
ಎಲ್ಲಾರ್ಗೂ ಆಗ್ಬಿಡ್ತಾನೆ ನತ್ತಿ ಒಳಗಡೆ ಕೈಯಲ್ಲಿ ಸಿಂಹನ ಚಿಪ್ಪನ್ನ. ಅವನನ್ನೇ ಆರಾಧಿಸ್ಬೇಕು, ಅವನೇ ದೇವರು. ಈ ಸ್ವಭಾವ ಆಂಟಿ ಕ್ರೈಸ್ತಲ್ಲಿ ಕೂಡ ಇರ್ತದೆ. ಮೇದಿಯ ಪೆರಿಸಿಯ ಸ್ವಭಾವ ಆಂಟಿ ಕ್ರೈಸ್ತಲ್ಲಿ ಇರ್ತದೆ. ಈ ಬಾಬಿಲೋನ್ ಸ್ವಭಾವ ಕೊಚ್ಕೊಳ್ಳೋ ಸ್ವಭಾವ. ನೆಬೂಕದ್ನೆಚ್ಚರನ ಸ್ವಭಾವ ಏನು? ನಾನು ಕಟ್ಟಿರೋ ಮಹಾ ಬಾಬಿಲೋನ್, ನಾನೇ ಪರ್ಮನೆಂಟ್ ರಾಜ ಆಗಿರ್ಬೇಕು. ಅವತ್ತೇ ಅವನು ಬಿದ್ದೋದ ಏನದ, ಪಶು ಆಗ್ಬಿಟ್ಟ, 7 ವರ್ಷ ಮೃಗ ಆಗ್ಬಿಟ್ಟ, ಹುಲ್ ತಿಂದ, ಉಗುರು ಬೆಳೆದು ಬಿಟ್ಟು, ಬಟ್ಟೆ ಹೋಯ್ತು, ಹುಲ್ ತಿಂದ, 7 ವರ್ಷ ಪ್ರಾಣಿ ಆಗಿದ್ದ. ನಮ್ಮಲ್ಲಿ ಕೊಚ್ಕೊಳ್ಳೋ ಬುದ್ಧಿ ಇರಬಾರ್ದು. ನಿಮ್ಮಲ್ಲಿ ಯಾರೊಬ್ಬರಲ್ಲಿ ಇರಬಾರ್ದು ಕೊಚ್ಕೊಳ್ಳೋ ಬುದ್ಧಿ. ಆಮೇನ್. ಕೊಚ್ಕೊಳ್ಳೋ ಬುದ್ಧಿ ಒಬ್ಬರ ಹತ್ರ ಇರಬಾರ್ದು. ಆಮೇನ್. ಕೊಚ್ಕೊಳ್ಳೋ ಸ್ವಭಾವ ಸೈತಾನ. ಕೊಚ್ಕೊಳ್ಳೋ ಸ್ವಭಾವ ಏನು? ನಾವು ಒಳಗೆ ಒಂದು ಸಾರಿ ನಾವೇ ಕೊಚ್ಕೊತೀವಿ ಒಳಗೊಳಗೆ. ನಾನು ಹಿಂಗಿದ್ದೀನಿ, ನಾನು ಇಷ್ಟಿದ್ದೀನಿ, ನಮ್ಮ ಅಪ್ಪ ಇಂಥದ್ದು, ನಮ್ಮ ಕೆಲಸ ಇಂಥದ್ದು, ನಮ್ಮ ಇಂಥ ಸ್ಕೂಲ್, ಇಂಥ ಬಟ್ಟೆ, ಇಂಥ ಗಾಡಿ, ಇಂಥ ಮನೆ, ಇಂಥ ವಸ್ತುಗಳು ನಮ್ಮ ಮನೆ ಒಳಗಡೆ ಒಳಗೊಳಗೂ ಕೂಡ ಇರ್ತದೆ. ಕೊಚ್ಕೊಳ್ಳೋದು ನಮ್ಮಲ್ಲಿ ಇರಬಾರ್ದು. ದೇವರು ಸ್ತೋತ್ರ. ದೇವ್ರದ್ದೆಲ್ಲ ನಮ್ದೇನಿಲ್ಲ, ಬಿಟ್ಬಿಟ್ಟು ಹೋಗ್ಬೇಕು. ಎಷ್ಟು ಬಟ್ಟೆಗಳು ತಲೆ ಹತ್ರ ಒಂದು, ಕಾಲ ಹತ್ರ ಒಂದು ಬಿಟ್ಬಿಟ್ಟು ಹೋಗಿಲ್ವಾ? ಈ ಲೋಕದಲ್ಲಿ ಯಾವುದು ಶಾಶ್ವತ ಅಲ್ಲ. ಬರೀ ಮೈಯಲ್ಲಿ ಬರ್ಬೇಕು, ಬರೀ ಮೈಯಲ್ಲೇ ಹೋಗ್ಬೇಕು. ಖಾಲಿ ಕೈಯಲ್ಲಿ ಬರ್ಬೇಕು, ಖಾಲಿ ಕೈಯಲ್ಲಿ ಹೋಗ್ಬೇಕು. ಅಲ್ಲೆಲ್ಲೂಯ್ಯ. ತಲೆ ಹತ್ರ ಒಂದು ಬಟ್ಟೆ, ಕಾಲ ಹತ್ರ ಒಂದು ಬಟ್ಟೆ ವಾಕ್ಯ ಓದಿದ್ರ ಸಮಾಧಿಯಲ್ಲಿತ್ತು. ಹೋಗಿ ಆ ಸ್ತ್ರೀಯರು, ಶಿಷ್ಯರು, ದೇವದೂತರು ನೋಡಿದಾಗ ಅಲ್ಲಿ ಹಂಗೆ ಇತ್ತು, ಬಟ್ಟೆ ಬಿಚ್ಚಿಬಿಟ್ಟು ಹೋಗ್ಬಿಟ್ಟ. ಈ ಲೋಕದಿಂದ ಒಂದು ಕೂಡ ಪರಲೋಕಕ್ಕೆ ಬರಲ್ಲ, ಶರೀರ ಕೂಡ ಬರಲ್ಲ. ಇವತ್ತು ವಾಕ್ಯ ಓದಿ. ಕೊಂಬಿತ್ತು, ಅದರ ಕಣ್ಣುಗಳ ನಡುವೆ, ಅಲ್ಲಿಂದ ಒಂದು ದಾಟಿ ನೆಲವನ್ನು ಸೋಕದೆ ಓಡಿ ಬಂತು. 2 ಕಣ್ಣು ಇರ್ತಿದ್ದಾನೆ ಓದ್ತಾಗೆ, 2 ಕಣ್ಣುಗಳು ಇಲ್ಲಿ ಅನ್ಕೊಳ್ಳಿ. ನನ್ನ ನೋಡಿ, ಇದು ಸೆಂಟ್ರದ ಎಲ್ಲಿ ಇಲ್ಲಿ ತಾನೇ ಸೆಂಟ್ರ ನಡುವೆ ಏನ್ ಬಂತು ನೋಡಿ, ವಿಶೇಷವಾದ ಒಂದು ಕೊಂಬಿತ್ತು. ಅಲ್ಲೇಲೂಯ. ಒಂದು ಕೊಂಬು, ಒಂದು ಹಿಂಗ್ ಬಂದಿರ್ತೈತಿ, ಒಂದು ಕೊಂಬಿತ್ತು. ಹೌದಮ್ಮ. ನಾನು ಕಾಲುವೆಯ ಹತ್ತಿರ ಕಂಡ 2 ಕೊಂಬಿನ ಟಗರಿನ ಬಳಿಗೆ, 2 ಕೊಂಬಿನ ಟಗರಿನ ಮಧ್ಯದಲ್ಲಿ ಯಾವ ಕೊಂಬು ಬೆಳೀತದೆ? ಒಂದು ಕೊಂಬು ಬೆಳೀತಾ ಇದೆ. ಆ ಓತವು ಬಂದು ಪರಾಕ್ರಮದಿಂದ ಉಬ್ಬಿ ರೋಷಗೊಂಡು. ಓತ ಅಂದ್ರೆ ಯಾರು ಹೇಳಿ? ಇವಾಗ ಗ್ರೀಕ್ ಸಾಮ್ರಾಜ್ಯ ಬಂದು ಪರಾಕ್ರಮದಿಂದ ಮೇದಿಯ ಪೆರ್ಷಿಯ ಸಾಮ್ರಾಜ್ಯವನ್ನು ಏನ್ ಮಾಡ್ತಾ ಇದೆ? ಅದರ ಮೇಲೆ ಬೀಳಬೇಕೆಂದು ಓಡಿತು. ಅದು ನನ್ನ ಕನಸಿನಲ್ಲಿ ಟಗರನ್ನು ಸಮೀಪಿಸಿ ಅದರ ಮೇಲಣ ಕ್ರೋಧದಿಂದ ಉರಿಯುತ್ತಾ ಅದನ್ನು ಆಡು ಅದರ 2 ಕೊಂಬುಗಳನ್ನು ಮುರಿದುಬಿಟ್ಟಿತು. ಆಮೇನ್. 2 ಕೊಂಬುಗಳು ಏನಾಯ್ತು? ಏನಾಗಿರ್ಬೋದು? ಮೇದಿಯ ಪೆರ್ಷಿಯ ಸಾಮ್ರಾಜ್ಯ ಹೇಳಿ ನೋಡೋಣ. ಹೋಯ್ತು, ಫಿನಿಶ್ ಆಗೋಯ್ತು, ಮುರಿದೋಯ್ತು. ಇಲ್ಲ, ಇನ್ನು ಆ ಸಾಮ್ರಾಜ್ಯ ಇರಲ್ಲ. ಇನ್ಮೇಲೆ ಯಾವ್ದು ಇರ್ಬೋದು? ನೀವು ಹೇಳಿ ನೋಡೋಣ. ಇವಾಗ ಟೆಸ್ಟ್ ಮಾಡಿ. ಗ್ರೀಕ್ ಸಾಮ್ರಾಜ್ಯನೇ ಇನ್ಮೇಲೆ ಪ್ರಪಂಚವೆಲ್ಲ ಆಗೋಗಿದೆ, ಇನ್ಮೇಲೆ ಬರಲ್ಲ ಗ್ರೀಕ್ ಸಾಮ್ರಾಜ್ಯ. ಈಗಿರೋದೇ ರೋಮ್ ಸಾಮ್ರಾಜ್ಯ. ಈಗಿರೋದು ಯಾವುದು? ರೋಮ್ ಸಾಮ್ರಾಜ್ಯ. ABC ಹಂಗಿರ್ತೈತೆ. B1 B2 B3 ಕೇಳಿದ್ದೀರಾ? ಅದೇ ಥರನೇ ರೋಮ್ ಸಾಮ್ರಾಜ್ಯನೇ ಇರೋದು. ಆಮೇನ್. ಈಗಲೂ ಕೂಡ ಗ್ರೀಕ್ ಸಾಮ್ರಾಜ್ಯ ಕೂಡ ಪ್ರಭಾವ ಇದೆ ಭೂಮಿ ಮೇಲೆ. ಆಮೇನ್. ಹಲ್ಲೆಲೂಯಾ. ಹೋಗಿ ಆ 2 ಕೊಂಬುಗಳನ್ನ ಮುರಿದಾಕ ಮೇಲೆ ಅದರ ಅಧಿಕಾರ ಹೋಯಿತು ಅಂತ. ಕೊಂಬುಗಳು ಏನಂತ ಸೂಚಿಸ್ತದೆ? ಕೊಂಬುಗಳ ಮೇಲೆ ಮುಕುಟ ಇರ್ತದೆ ಅಂತ ಬರೆದಿರ್ತದೆ ಪ್ರಕಟಣೆ ಗ್ರಂಥದಲ್ಲಿ. ಮುಕುಟ ಅಂದ್ರೆ ಏನು? ಕಿರೀಟ. ಕಿರೀಟ ಏನನ್ನ ಸೂಚಿಸ್ತದೆ? ಕೊಂಬೆ ಇಲ್ಲದ ಕಿರೀಟ ಏನಿರ್ತದೆ? ಅಧಿಕಾರವಿಲ್ಲ, ಪವರ್ ಇಲ್ಲ, ಬಿದೋಯ್ತು ಅಷ್ಟೇ. ಮೇದಿಯ ಪೆರ್ಷಿಯ ಸಾಮ್ರಾಜ್ಯ ಖತಮ್. 430 ವರ್ಷ ಇದ್ರು, ಅವರು ಬಿದ್ದೋದ್ರು. 250 ವರ್ಷ ಮೇಲೆ ಅವರು ಆಳ್ವಿಕೆ ಮಾಡಿದ್ರು. ಹಲ್ಲೆಲೂಯ. 250 ವರ್ಷ ಮೇದಿಯ ಪೆರ್ಷಿಯ ಸಾಮ್ರಾಜ್ಯ ಈ ಪ್ರಪಂಚವನ್ನ, ಎಲ್ಲ ಜನರನ್ನ, ಆಲ್ ವರ್ಲ್ಡ್ ಅನ್ನ ಆಳ್ವಿಕೆ ಮಾಡಿದ್ರು. ಕಂಟಿನ್ಯೂ ಮಾಡೋಣ. ಅದಕ್ಕೆ ಎದುರು ಬೀಳಲು ಟಗರಿಗೆ ಏನು ಶಕ್ತಿ ಇರಲಿಲ್ಲ. ಅಷ್ಟೇ, ಪವರ್ ಹೋಯ್ತು ಅಂತ. ಯಾರಿಗೆ ಪವರ್ ಬಂತು ಇವಾಗ? ಓತಗೆ ಪವರ್ ಬಂತು, ಗ್ರೀಕ್ ಸಾಮ್ರಾಜ್ಯಕ್ಕೆ ಪವರ್ ಬಂತು, ಅಲೆಕ್ಸಾಂಡರ್ಗೆ ಪವರ್ ಬಂತು. ಅದು ಟಗರನ್ನು ನೆಲಕ್ಕೆ ಉರುಳಿಸಿ ಹೊಡೆದು ಹಾಕಿತು. ನೀವು ಗ್ರೀಕ್ ಸಾಮ್ರಾಜ್ಯ ಅಂತ ಹೊಡೆದ್ರೆ ಮೊಬೈಲ್ ಸಿಗ್ಬೋದು. ನಾನು ಟ್ರೈ ಮಾಡಿಲ್ಲ, ನೀವು ನೋಡಿ. ಗ್ರೀಕ್ ಸಾಮ್ರಾಜ್ಯ ಅಲೆಕ್ಸಾಂಡರ್ ಅಂತ ಹೊಡೆದ್ರೆ ಅಲ್ಲೇ ಬಂದ್ಬಿಡ್ತು. ಬರೀ ಗ್ರೀಕ್ ಸಾಮ್ರಾಜ್ಯ ಅಂತ ಹೊಡೆದ್ರು, ಗ್ರೀಕ್ ಡೈನಾಸಿಟಿ ಅಂತ ಹೊಡೆದ್ರೆ ಸಾಕು.
ಗ್ರೀಕ್ ಎಂಪೇರಿಯಂ ಅಂತ ಹೊಡೆದ್ರೂ ಬರ್ಬೋದು, ಇಲ್ವಾ ಅಲೆಕ್ಸಾಂಡರ್ ಹೆಸರು ಬರ್ಬೋದು. ಗ್ರೀಕ್ ಅಂತ ನಿಮಗೆ ಬರುತ್ತೆ. ಗ್ರೀಕ್ ಡೈನಾಸಿಟಿ ಅದು ಸೋಲ್ಸೋದಕ್ಕೆ ಆಗಿಲ್ಲ, ಇದು ಸ್ಟ್ರಾಂಗ್ ಆಗಿತ್ತು. ಅದು ಟಗರನ್ನು ನೆಲಕ್ಕೆ ಉರುಳಿಸಿ ತುಳಿದು ಹಾಕಿತ್ತು. ಆಮೇಲೆ ಟಗರನ್ನು ಅದರ ಕೈಯಿಂದ ಬಿಡಿಸುವ ಪ್ರಾಣಿ ಯಾವುದೂ ಇರಲಿಲ್ಲ. ಹಲ್ಲೆಲೂಯಾ. ಓತ ಸ್ಟ್ರಾಂಗ್ ಆಗಿದೆ. ಟಗರನ್ನ ಬಿಡಿಸ್ಬಿಟ್ಟು ಆ ಟಗರನ್ನ ಬಿಡಿಸೋದಕ್ಕೆ, ಮೇದಿಯ ಪೆರ್ಷಿಯ ಸಾಮ್ರಾಜ್ಯಗಳನ್ನ ಬಿಡಿಸೋದಕ್ಕೆ ಈ ಪ್ರಪಂಚದಲ್ಲಿ ಯಾವೊಬ್ಬ ಸ್ಟ್ರಾಂಗ್ ರಾಜ್ಯ ಆಗಲಿ, ಸಾಮ್ರಾಜ್ಯ ಆಗಲಿ, ಮನುಷ್ಯ ಆಗಲಿ, ಲೀಡರ್ ಆಗಲಿ ಇರಲಿಲ್ಲ. ಅವಾಗ ಇದೇ ಕಿಂಗ್ ಆಗೋದು, ಇದೇ ಮೇನ್ ಆಗೋದು, ಇದೇ ಐ ಆಗೋದು. ಆಮೇಲೆ ಕಂಟಿನ್ಯೂ ಮಾಡೋದು. ಇದು ಕೂಡ ಕೊಚ್ಕೊಂತಾ ಇದೆ ನೋಡಿ. ಗೌರ್ಮೆಂಟ್ ಅವ್ರದ್ದೆಲ್ಲ ಅಷ್ಟೇ, ಎಲ್ಲ ಮಿನಿಸ್ಟರ್ಗಳು ಅಷ್ಟೇ. ಓಟ್ ಕೊಡೋವರೆಗೂ ನಮ್ಮ ಕಾಲು ಹಿಡ್ಕೊತಾರೆ, ನಮ್ಮ ಶೂಗೆ ಪಾಲಿಶ್ ಹಾಕ್ತಾರೆ. ಆಮೇಲೆ ಅವ್ರ ಕಾಲ ಹತ್ರ ನಾವು ಸಾಲ ಮಾಡಿದ್ವಿ. ಅವ್ರು ಯಾರನ್ನ ಆಗಲಿ, ಅವ್ರು ಎಂಥ ವೈಟ್ ಬಟ್ಟೆನ ಆಗಲಿ, ಅವ್ರು ಎಷ್ಟೇ ಸಾಧಾರಣವಾಗನ ಇರಲಿ, ಎಷ್ಟೇ ಅವರು ಆಮೇಲೆ ಘನವಂತರನ್ನ ಆಗಿರಲಿ, ಎಷ್ಟೇ ಸತ್ಕಾರ್ಯ ಮಾಡಿಬಿಟ್ಟು ಅದು ಇದು ಕೊಟ್ಟು ನಮ್ಮ ಹತ್ರ ಓಟ್ ಹಾಕಿಸ್ಕೊಡು. 10 ವರ್ಷ ಮುಂಚೆನೆ ಅವರು MLA ಆಗಿದ್ದಕ್ಕೆ ಮುಂಚೆ, ಮಿನಿಸ್ಟರ್ ಆಗಿದ್ದಕ್ಕೆ ಮುಂಚೆ 10 ವರ್ಷ ಮುಂಚೆನೆ ಸಹಾಯ ಮಾಡ್ಕೊಂಡು ಬರ್ತಾರೆ. ಬೋರ್ವೆಲ್ ಹಾಕ್ಸೋದು, ಕುಡಿಯೋ ನೀರು ಕಳಿಸೋದು, ಯಾರನ್ನ ಮನೆ ಹತ್ರ ಹೋದ್ರೆ ಕಾಸು ಕೊಡೋದು ಎಲ್ಲ ಮಾಡ್ತಾರೆ. ಅವ್ರಿಗೆ ಅಧಿಕಾರ ಸಿಗ್ಬಿಡ್ತಾ? ನಿಮ್ಗೆ ಸಿಗಲ್ಲ. ನೀವು ಅವ್ರು ನೋಡ್ಕೊಂಡು ಹೋಗ್ಬೇಕು. ನಿಮ್ಗೆ ಅದೆಲ್ಲ ಗೊತ್ತಾಗಿದೆ. ನಾನು ಯಾರ ಹೆಸರು ಹೇಳಲ್ಲ. ಆಮೇಲೆ ನಿಜ ಇವೆಲ್ಲ ಕಂಡಿದ್ರೆ ಅಲ್ವಾ? ಸಾರಿ, ಒಬ್ರು ಬರ್ತಾರಂದ್ರೆ ಈ ರೋಡಲ್ಲಿ ಬೆಳಿಗ್ಗೆ 6 ಗಂಟೆಗೆ ಹೂಗ್ಲಿ ಇಟ್ಕೊಂಡು ಕಾದ್ಕೊಂಡಿದ್ದೀನಿ. ಅವ್ರು 12:15 ಬರ್ತಾರೆ. ಆಮೇಲೆ ನೆನಪಿದೆಯಾ ಇದೆಲ್ಲ ನಿಮ್ಗೆ? ಅಲ್ಲಿ ಇವಾಗ ಬಂದ್ರೆ ಆಮೇಲೆ ಗೆದ್ದ ಮೇಲೆ ಇಲ್ಲ. ಇದು ಹೇಳ್ತಾ ಇದ್ದಾರೆ ನೋಡಿ, ಏನಾಗ್ತಾ ಇದೆ. ಅದು ಕೂಡ ಗ್ರೀಕ್ ಸಾಮ್ರಾಜ್ಯ ಕೂಡ, ಅಲೆಕ್ಸಾಂಡರ್ ಕೂಡ ಏನ್ ಮಾಡ್ಕೊಂತ ಇದ್ದಾನೆ? ಹೆಚ್ಚಿಸ್ಕೊಂತ ಇದ್ದಾನೆ, ಕೊಚ್ಕೊಂತ ಇದ್ದಾನೆ, ಅಹಂಕಾರದಿಂದ ಆಳ್ವಿಕೆ ಮಾಡ್ತಾ ಇದ್ದಾನೆ. ಆಮೇಲೆ ಆಕ್ಚುಲಿ ದೇವ್ರ ಕೃಪೆಯಲ್ಲಿ ಇವ್ರ ಕೆಲಸ ಮಾಡೋಕೆ ದೇವ್ರು ಕೊಡೋದು ಇವ್ರ ಕೆಲಸ. ನರೇಂದ್ರ ಮೋದಿ ಕೂಡ ಬಂದಿರೋದು ನಮ್ಮ ಪ್ರಧಾನಿ ಯೇಸು ಸ್ವಾಮಿ ಇಟ್ಟಿರೋದು. ನೀವು ಯಾರು ಬೈಕೋಬೇಡಿ ದಯವಿಟ್ಟು. ಆಮೇಲೆ ಯಡಿಯೂರಪ್ಪ ಇರಲಿ, ಯಡಿಯೂರಪ್ಪ ನಂತರ ಬಂದಿರೋ ಈಗಿರೋ ಮಿನಿಸ್ಟರ್ ಇರಲಿ, ಚೀಫ್ ಮಿನಿಸ್ಟರು ದೇವ್ರು ಇಟ್ಟಿರೋದು. ನಾವು ಯಾರು ಬೈಕೋಬಾರ್ದು. ಇವ್ರು ಸರಿ ಇಲ್ಲ, ಅವ್ರು ಸರಿ ಇದ್ದಾರೆ. ನೋ, ಮಂತ್ರಿನ ಬೈದ್ರೆ ನಿಜವಾಗ್ಲೂ ದೇವ್ರು ನಮ್ಮನ್ನು ಬೈತಾನೆ. ರಾಜನ ಬೀಳಿಸೋದು, ರಾಜನ ಎಬ್ಬಿಸೋದು ಯಾರಂತ ವಾಕ್ಯ ಕೊಟ್ಟು ಇವಾಗ ದೇವ್ರು. ಓಟ್ ನಾವು ಹಾಕ್ತೀವಿ, ಸೆಲೆಕ್ಷನ್ ಯಾರು ಮಾಡೋದು? ದೇವ್ರು. ನಾವು ಅನ್ಕೊಂತಾರೆ, ಮಿನಿಸ್ಟರ್ ಅನ್ಕೊಂತಾರೆ, ನಮ್ಮ ಈ ಕ್ಷೇತ್ರದವರು, ಈ ರಾಜ್ಯದವರು, ಈ ಲೋಕಸಭೆಯವರು, ಈ ವಿಧಾನಸಭೆಯವರು ನಮ್ಮನ್ನ ಸೆಲೆಕ್ಷನ್ ಮಾಡಿ ಕಳಿಸೋರು ಅಲ್ಲ. ನಿನ್ನ ಸೆಲೆಕ್ಷನ್ ಮಾಡಿದ ದೇವ್ರು, ನಿನ್ಗೆ ಅಧಿಕಾರ ಕೊಟ್ಟಿದ್ದ ದೇವ್ರು, ನಿನಗೆ ಖಾತೆಯನ್ನು ಕೊಟ್ಟಿದ್ದ ದೇವ್ರು, ನಿನ್ನನ್ನು ಚೀಫ್ ಮಿನಿಸ್ಟರ್ ಮಾಡಿದ ದೇವ್ರು, ನಿನ್ನನ್ನು ರಾಜ್ಯಪಾಲ ಮಾಡಿದ ದೇವ್ರು, ನಿನ್ನನ್ನು ಪ್ರೆಸಿಡೆಂಟ್ ಮಾಡಿದ ದೇವ್ರು, ನಿನ್ನನ್ನು ಪ್ರಧಾನಿ ಹುದ್ದೆಗೆ ತಂದಿದ್ದ MP ದೇವ್ರು. ಓದಿ ಕಂಟಿನ್ಯೂ ಮಾಡಮ್ಮ. ಅದು ಪ್ರಾಬಲ್ಯಕ್ಕೆ ಬಂದಾಗಲೇ ಅದರ ದೊಡ್ಡ ಕೊಂಬು ಮುರಿದು ಹೋಯಿತು. ಎಷ್ಟು ವರ್ಷ ಇದೆ ಅಂತ ನಾನು ನಿಮ್ಗೆ ಹೇಳಿದ್ದೇನು? ಅಲೆಕ್ಸಾಂಡರ್ 22ನೇ ವರ್ಷದಲ್ಲಿ ಪ್ರಪಂಚನ ಹಿಡಿದು ರಾಜ ಆದ. 33 ವರ್ಷ 11 ವರ್ಷದಲ್ಲಿ ಮುಕ್ಕಾಲು ಪ್ರಪಂಚ ಹಿಡಿದು ಭಾರತಕ್ಕೆ ಬಂದು ಹಿಡಿದು ಭಾರತವನ್ನು ಅಕ್ವೈರ್ ಮಾಡ್ಕೊಂಡು ಹಿಂತಿರುಗಿ ಬಾಬೇಲಿಗೆ ಹೋಗ್ತಾನೆ. ಅಲ್ಲಿ ಸತ್ತೋಗ್ತಾನೆ. ಆಮೇಲೆ ಸತ್ತೋದಾಗ ಅವನ ಪ್ರಾಬಲ್ಯಕ್ಕೆ ಬಂದು ಅಲ್ಲಿಂದ ಕಂಟಿನ್ಯೂ ಮಾಡಮ್ಮ. ಆದರೆ ಅದು ಪ್ರಾಬಲ್ಯಕ್ಕೆ ಬಂದಾಗಲೇ ಅದರ ದೊಡ್ಡ ಕೊಂಬು ಮುರಿದು ಹೋಯಿತು. ದೊಡ್ಡ ಕೊಂಬು ಅಂದ್ರೆ ಯಾರು? ಅಲೆಕ್ಸಾಂಡರ್, ಗ್ರೀಕ್ ಸಾಮ್ರಾಜ್ಯದ ಒಡೆಯ. ಮುರಿದೋಯ್ತು. ಮುರಿದೋದ್ಮೇಲೆ ಏನಾಯ್ತು ನೋಡಿ. ಅದರ ಸ್ಥಾನದಲ್ಲಿ ಎಷ್ಟೇ ವರ್ಷದಲ್ಲಿ ಮುರಿದೋದ ಅವನು? ಬಿದೋದ 33. ಇವೆಲ್ಲ ಬರ್ಕೋಬೇಕು. ಬೈಬಲ್ ವಾಕ್ಯ ಇದೆ. ಆಮೇಲೆ ಹಿಸ್ಟ್ರಿ ಸಿಗ್ತೈತೆ ನಿಮ್ಗೆ, ವಿಕಿಪೀಡಿಯಾದಲ್ಲಿ ಸಿಗ್ಬೋದು, ಗೂಗಲ್ ಅಲ್ಲಿ ಸಿಗ್ಬೋದು. ಆಮೇಲೆ ಪ್ರಾಬಲ್ಯಕ್ಕೆ ಬಂದು ಆ ಕೊಂಬು, ದೊಡ್ಡ ಕೊಂಬು ಮುರಿದೋಯ್ತು. ಅದರ ದೊಡ್ಡ ಕೊಂಬು ಮುರಿದೋಯ್ತು ಅಂದ್ರೆ ರೋಮ್ ಬಂದ್ಬಿಡ್ತಾರೆ ಅನ್ಕೋಬೇಡಿ. ಇನ್ನೂ ಇರ್ತೈತೆ. ಅವ್ರು 200 ವರ್ಷ ಸಾಮ್ರಾಜ್ಯ ಮಾಡಿದ್ದು. ಕಂಟಿನ್ಯೂ ಮಾಡಲ್ಲ. ಅದರ ಸ್ಥಾನದಲ್ಲಿ 4 ಅದ್ಭುತವಾದ ಕೊಂಬುಗಳು ಮೊಳೆದವು. 4 ಅದ್ಭುತವಾದ ಕೊಂಬುಗಳು ಮೊಳೆದವು. ಎಷ್ಟು ಕೊಂಬುಗಳು? 4 ಕೊಂಬುಗಳಿರೋ ಒಂದು ವಾಕ್ಯ ಇದೆ. ಓದಿ ಜಕಾರ್ಯ 2:1-15 ಓದಿ. ನಾನು ಕಣ್ಣೆತ್ತಿ ನೋಡಲು ಇಗೋ 4 ಕೊಂಬುಗಳು ಕಾಣಿಸಿದವು. ಆಮೇಲೆ ವಿವರಿಸುವ ದೇವದೂತನನ್ನು ಕುರಿತು. ಎಷ್ಟು ಕೊಂಬು ಕಾಣಿಸ್ತದೆ?
4 ಕೊಂಬು ಕಾಣಿಸ್ತದೆ. ಹಲ್ಲೆಲೂಯಾ. ಅಲ್ಲಿ ತಿರ್ಗ ಬನ್ನಿ ದಾನಿಯೇಲ ಗ್ರಂಥಕ್ಕೆ 8ನೇ ಅಧ್ಯಾಯಕ್ಕೆ. 4 ಕೊಂಬುಗಳು ಯಾರಂತ ಹೇಳಿ ನಿಮ್ಗೆ? 4 ದಳಪತಿಗಳು. ಅವ್ರ ಹೆಸರು ಕೊಟ್ಟೆ ನಿಮ್ಗೆ. ಸೆಲೂಕಸ್, ನಿಕೋಡಸ್, ನೆಕ್ಸ್ಟ್ ಎನಿದರ್. ಆಮೆನ್. ಈ 4 ದಳಪತಿಗಳೇ 4 ಕೊಂಬುಗಳು. ಓದಿ ಕಂಟಿನ್ಯೂ ಮಾಡಮ್ಮ. 4 ಅದ್ಭುತವಾದ ಕೊಂಬುಗಳು ಮೊಳೆತವು. ಅಲ್ಲಿಂದ ಕಂಟಿನ್ಯೂ ಮಾಡಮ್ಮ. 4 ಅದ್ಭುತವಾದ ಕೊಂಬುಗಳು ಮೊಳೆತು ಚತುರ್ದಿಕ್ಕುಗಳು ಅಂದ್ರೆ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಈಸ್ಟ್, ನಾರ್ತ್, ವೆಸ್ಟ್, ಸೌತ್ 4 ಕಡೆ ಆ ಗ್ರೀಕ್ ಸಾಮ್ರಾಜ್ಯ ಫುಲ್ಲಾಯಿತು. ಇವನು ಮುಕ್ಕಾಲು ಪ್ರಪಂಚ ನಡೆದಿದ್ದ. ಮಿಕ್ಕಿದ 4 ದಳಪತಿಗಳು ಇದ್ಬಿಟ್ರು. ಪ್ರಬಲವಾಗಿ ಪ್ರಪಂಚವೆಲ್ಲ ಗ್ರೀಕ್ ಸಾಮ್ರಾಜ್ಯ ಇದೆ. ಇವಾಗ ಅಪೋಲೋ ಅಂತ ಹೇಳಿ ಅವಾಗಲೇ ನಿಮಗೆ, ಆರ್ಥರ್ ಅಂತ ಹೇಳಿ ಎಷ್ಟೋ ಮೆಡಿಸಿನ್ ಹೆಸರು ಗ್ರೀಕ್. ನಿಮ್ಗೆ ಹೇಳಿದ್ದೀನಿ, ಗ್ರೀಕ್ ಸಾಮ್ರಾಜ್ಯ ಒಂದು ಹಾವುಗಳೊಳಗಡೆ ಎತ್ತಾಗ್ಬಿಡ್ತಾ ಇದ್ರು. ಜೀವಂತವಾಗಿರೋ ಹಾವು ಅದು ಯಾರ ಮೇಲೆ ಹೋಗ್ತಾ ಇತ್ತು, ಅದು ರೋಗ ಹೇಳ್ತಿದೆ, ಅದು ದೇವರು. ನಿಮ್ಗೆ ಹೇಳಿದ್ರು ಸಭೆಗಳ ಬಗ್ಗೆ ಹೇಳುವಾಗ ನಿಮ್ಗೆ ಅದು ಕೂಡ ವಿವರಿಸಿದೆ. ಈ ದಾನಿಯೇಲ ಗ್ರಂಥನ ಒಂದು 6 ತಿಂಗಳ ಹಿಂದೆ ತಗೊಳ್ಳೋ ಕೂಡ ನಾನು ಇದನ್ನು ನಿಮ್ಗೆ ಹೇಳಿದೆ. ಮೆಡಿಕಲ್ ಅಲ್ಲಿ ಅದೇ. ಇವಾಗ ಮೆಡಿಕಲ್ ಸಿಂಬಲ್ ಫಸ್ಟ್ ಯಾವ್ದು ಹೇಳಿ? ಪ್ಲಸ್ ಮಾರ್ಕ್. ಜೀಸಸ್ ನಮ್ಮ ರೋಗಗಳಿಗಾಗಿ ಸತ್ತಿದ್ದಾನಂತ ಅದನ್ನ ಇಟ್ಟಿದ್ರು. ಅದನ್ನ ಕ್ಯಾನ್ಸಲ್ ಮಾಡಿ ಇವಾಗ ಆವಿದೆ ನೋಡಿ, 1 ಹಾವು 2 ಹಾವು, ಅದೇನೇ ಈ ಸಿಂಬಲ್. ಅದ್ಲೀಪಿಯ ಅಂತೀವಿ. ಅದ್ಲೀಪಿಯ ಇಲ್ಲಾಂದ್ರೆ ಅದ್ಲೀಪಿ 2 ಆಗುತ್ತೆ. ಅದೇ ಆಗ್ಬಿಡ್ತದೆ. ಆಮೇಲೆ ಇದು ಗ್ರೀಕ್ ಪದನೆ. ಅದ್ಲೀಪಿಯ ಕೂಡ ಗ್ರೀಕ್ ಪದನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆಮೆನ್. ಕಂಟಿನ್ಯೂ ಮಾಡೋಣ. ಈ 4 ಕೊಂಬುಗಳು ಯಾವ ಕಡೆ ತಿರುಗುವಂತು? 4 ದಿಕ್ಕುಗಳಲ್ಲಿ ಪ್ರಪಂಚವೆಲ್ಲ ಹೋಯ್ತು. ಮನುಷ್ಯರ ಅಥವಾ ಕೊಂಬುಗಳೇ? ಮನುಷ್ಯ. 4 ದಳಪತಿಗಳು. 4 ಹೆಸರು ಕೊಟ್ಟೆ ನಾನು. ಅವುಗಳೊಳಗೆ ಒಂದರಲ್ಲಿ ಒಂದು ಚಿಕ್ಕ ಕೊಂಬು ಮೊಳೆತು ಬಹು ದೊಡ್ಡದಾಗಿ ಬೆಳೆದು ತೆಂಕಲಲ್ಲಿಯೂ ಮೂಡಲಲ್ಲಿಯೂ ಅಂದ ಚಂದದ ದೇಶದಲ್ಲಿಯೂ ಬಂದ್ಬಿಡ್ತೀವಿ ನೋಡಿ. ಅಂದ ಚಂದ ದೇಶದಲ್ಲಿ ಎಲ್ಲಿ ಸಂಪತ್ತು ಐಶ್ವರ್ಯ. ನಮ್ಮ ಇಂಡಿಯಾಗೆ ಬರೋದಕ್ಕೆ ಕಾರಣ ಇಂಗ್ಲೀಷಲ್ಲಿ ಏನು ಹೇಳಿ? ಚಕ್ಕೆ, ಲವಂಗ, ಸಾಂಬಾರ್ ಐಟಮ್ ಜಾಸ್ತಿ ಇದೆ ಈ ಇಂಡಿಯಾದಲ್ಲಿ. ಈಗಲೂ ಕೂಡ ಚಕ್ಕೆ, ಲವಂಗ, ಯಾಲಕ್ಕಿ ಕೇಳಿದಿರಲ್ಲ? ಯಾಲಕ್ಕಿ ಎಷ್ಟು ಹೇಳಿ? 3,000 1 kg. ಯಾಲಕ್ಕಿ ಎಷ್ಟು ಇವಾಗ? ಈ ಭಾರತದಲ್ಲಿ ಜಾಸ್ತಿ. ಈ ಸಾಂಬಾರ್ ಐಟಮು, ಮಸಾಲ ಐಟಮು, ಸ್ಪೈಸಿ ಐಟಮು ಭಾರತದಲ್ಲಿ ಜಾಸ್ತಿ ಇದೆ. ಇದೇ ಇಂಡಿಯಾ ಮೇಲೆ ಈಸ್ಟ್ ಇಂಡಿಯಾ ಕಂಪನಿಯನ್ನು ಓಪನ್ ಮಾಡಿದೆ ಯಾರು? ಇಂಗ್ಲಿಷರು. ಅದೇ ರೀತಿ ಈ 4 ಕೊಂಬುಗಳಲ್ಲಿ ಒಂದು ಕೊಂಬು ಬಲವಾಗಿ ಬೆಳೆದು ಅಂದ ಚಂದ ದೇಶಗಳನ್ನೆಲ್ಲ ಹಿಡಿತಾ ಇದೆ. ಗ್ರೀಕ್ ಸಾಮ್ರಾಜ್ಯ 2,500 ವರ್ಷಗಳಿಂದ ಪ್ರಬಲವಾಗಿ ಭೂಮಿ ಮೇಲೆ ಹರಡಿಕೊಂಡಿತ್ತು. ಕಂಟಿನ್ಯೂ ಮಾಡೋಣ. ಅದು ನಕ್ಷತ್ರಗಣದ ಕೈ ಮಾಡುವಷ್ಟು ಹೆಚ್ಚಿ ಆ ಗಣದ ಕೆಲವು ನಕ್ಷತ್ರಗಳನ್ನು ನೆಲಕ್ಕೆ ಕೆಡವಿ ತುಳಿದು ಬಿಟ್ಟಿತು. ಇದಲ್ಲದೆ ಆ ಗಣದ ಅಧಿಪತಿಯನ್ನು ಎದುರಿಸುವಷ್ಟು ಒಪ್ಪಿಕೊಂಡು ನಿತ್ಯ ಹೋಮವನ್ನು ಆತನಿಗೆ ನಕ್ಷತ್ರ ಗಣಗಳಂದ್ರೆ ದೇವರು ಮಕ್ಕಳು. ನಕ್ಷತ್ರ ಗಣದ ಅಧಿಪತಿ ಅಂದ್ರೆ ಆಕ್ಚುಲಿ ನಕ್ಷತ್ರ ಅಂದ್ರೆ ಇಲ್ಲಿ ಬರೋ ನಕ್ಷತ್ರಗಳು ಬೇರೆ. ನಾರ್ಮಲ್ ನಕ್ಷತ್ರ ಅಂದ್ರೆ ಗ್ರಹಗಳು, ದೇವರುಗಳಿಗೆ ಹೋಲಿಸಿ ಪೂಜೆ ಮಾಡೋರು ಇದ್ದಾರೆ ಈ ಪ್ರಪಂಚದಲ್ಲಿ. ಇಲ್ಲಿರೋದು ಯಾರಂದ್ರೆ ಆಕ್ಚುಲಿ ನಮ್ಮನ್ನ ವಿಶ್ವಾಸಿಗಳ ನಕ್ಷತ್ರಕ್ಕೆ ಹೋಲಿಸ್ತಾರೆ. ಇಸಾಕನ ಸಂತತಿಯನ್ನು ಆಕಾಶದ ನಕ್ಷತ್ರಗಳಿಗೆ ಹೋಲಿಸ್ತಾರೆ. ಅದರ ಅಧಿಪತಿಯನ್ನು ಕೂಡ ಕೇರ್ಲೆಸ್ ಮಾಡಿಲ್ಲ ಅಂತ, ಇಂಟ್ರೆಸ್ಟೆಡ್ ಕೊಟ್ಟಿಲ್ಲಂತೆ, ಕೇರ್ಲೆಸ್ ಮಾಡ್ತೈತಂತೆ. ಆಮೇಲೆ ಒಪ್ಪಿಕೊಂಡು ನಿತ್ಯ ಹೋಮವನ್ನ ಆತನಿಗೆ ಸಲ್ಲಿಸದಂತೆ ಮಾಡಿ. ಆ ಟೈಮಲ್ಲಿ ಏನಾಯ್ತಂದ್ರೆ ಈ ಗ್ರೀಕ್ ಸಾಮ್ರಾಜ್ಯ ಪ್ರಪಂಚದಲ್ಲಿರುವಾಗ ಆಂಟಿಫೋರ್ ಎಕಿಫೋನಸ್ ಕೇಳಿದ್ರಲ್ಲ, ನಾನು ಹೇಳಿದ್ದೀನಿ ಅಲ್ವಾ? ಇವ್ನು ಹೋಗ್ಬಿಟ್ಟು ಒಂದು ಅಧಿಕಾರ ಇತ್ತಲ್ಲ, ಇವನೇ ಅವನು, ಈ ದೊಡ್ಡ ಕೊಂಬೆ ಯಾರು? ಇವನೇ. ಈ ಸ್ಪಿರಿಟೇ ಆಂಟಿ ಕ್ರೈಸ್ಟ್ ಮೇಲೆ ಬರೋದು. ಈ ಆತ್ಮನೇ ಆಂಟಿ ಕ್ರೈಸ್ಟ್ ಮೇಲೆ ಬರೋದು. ಆಂಟಿಫೋರ್ ಎಕಿಫೋನಸ್ ಗ್ರೇಟ್ ಅಂತಾರೆ. ಇವನು ಆತ್ಮನೇ ಪಾತಾಳದಲ್ಲಿ ಇರ್ತೈತೆ. ಆ ಮನುಷ್ಯ ಆಂಟಿ ಕ್ರೈಸ್ಟ್ ಸ್ಪಿರಿಟ್ ಸಾಮ್ರಾಜ್ಯ ಬಂದಾಗ ಆ ಮನುಷ್ಯ ಹುಡ್ತಾನೆ. ಆ ಮನುಷ್ಯನೊಳಗೆ ಇವನ ಆತ್ಮ ಬರ್ತೈತೆ ಅಷ್ಟೇ. ಪ್ರೈಸ್ ಅಲ್ಲ. ಇನ್ನೇನ್ ಮಾಡ್ದ? ನಕ್ಷತ್ರಗಳನ್ನಾಗ್ಲಿ, ನಕ್ಷತ್ರ ಗಣದ ಓನರನ್ನಾಗ್ಲಿ ಅಂದ್ರೆ ಯೇಸು ಕ್ರಿಸ್ತನನ್ನಾಗ್ಲಿ ಲೆಕ್ಕಿಸಲ್ಲ, ಲೆಕ್ಕ ಇಡಲ್ಲ. ನಿತ್ಯ ಹೋಮನ ನಿಲ್ಲಿಸ್ಬಿಟ್ಟ. ಆ ಟೈಮಲ್ಲಿ ಟಾರ್ಚಲ್ ಕೊಟ್ಟ, ಆಲಯದಲ್ಲಿ ಎತ್ಕೊಂಡು ಹೋಗ್ಬಿಟ್ಟು ಹಂದಿಯನ್ನು ಕುಯ್ದ. ಆಂಟಿಫೋರ್ ಎಕಿಫೋನಸ್
ಹಂದಿಯನ್ನು ಕುಯ್ದು ಆ ಸ್ಥಳನ ಅಶುದ್ಧಪಡಿಸ್ಬಿಟ್ಟ. ಅಲ್ಲಿ ಹೋಮ ನಿತ್ಯ ಅವನವನ್ನು ನಿಲ್ಲಿಸ್ಬಿಟ್ಟ. ಇವನ ಆಚಾರ ವಿಚಾರಗಳನ್ನ ತಗೊಂಡ್ಬಂದ್ಬಿಟ್ಟ. ಅಲ್ಲೆಲೂಯಾ. ಅಶುದ್ಧ ಕಾರ್ಯಗಳು ಆಲಯದಲ್ಲಿ ಬಂದ್ಬಿಡ್ತು, ವಿಗ್ರಹಗಳು ಬಂದ್ಬಿಡ್ತು. ಪ್ರೈಸ್ ದಿ ಲಾರ್ಡ್. ನಿತ್ಯ ಹೋಮನ ನಿಲ್ಲಿಸ್ಬಿಟ್ಟ. ಕಂಟಿನ್ಯೂ ಮಾಡಮ್ಮ. ಇದು ಈಗ ನೀವು ಓದ್ತಾ ಇರೋದು ಎಷ್ಟನೇ ವಚನ ನಮ್ಮ? 11, 12, 13, 14, 15 ವಚನಗಳು ಏನು ಗೊತ್ತಾ? ಎಂಡ್ ಟೈಮ್ ಪ್ರಾಪರ್ಸಿ. ಇನ್ ಫ್ಯೂಚರ್, ಇವಾಗಲ್ಲ, ಎಂಡ್ ಯಾವಾಗಂದ್ರೆ ಉಪದ್ರವ ಕಾಲದ ವಾಕ್ಯಗಳನ್ನು ಓದಿ. ಇವಾಗ ನಿಲ್ಲಿಸ್ತಾನಂತ ಹೇಳಿದ್ರೆ ಬರೀತಾರೆ. ಇವಾಗ ಓದಿ. ಆತನ ಪವಿತ್ರ ಸ್ಥಾನವನ್ನು ಕೆಡವಿ ನಿತ್ಯ ಹೋಮವನ್ನು ಅಡಗಿಸುವುದಕ್ಕೆ ನಾನೇ ದೇವರಂತ ಕೂತ್ಕೊಂತಾನಂತ. ಯೆರೂಸಲೇಮ್ ಆಲಯದಲ್ಲಿ ಬೇರೆ ಯಾವ ದೇವರಿಲ್ಲ ಅಂತ ಕೊಚ್ಕೊಂತಾನಂತ. ನಿಲ್ಲಿಸಿಬಿಟ್ಟು ನಿತ್ಯ ಹೋಮವನ್ನು ಅಡಗಿಸುವುದಕ್ಕೆ ನೀಚತನದಿಂದ ಆಂಟಿ ಕ್ರೈಸ್ಟ್ ಪ್ರಪಂಚ ನಡೀತಾನೆ ನಾಳೆ ದಿನ. ಒಂದು ಸೈನ್ಯವನ್ನು ಇರಿಸಿ ಸತ್ಯ ಧರ್ಮವನ್ನು ನೆಲಕ್ಕೆ ದಬ್ಬಿ ಒಂದು ಸೈನ್ಯವನ್ನು ಏನ್ ಮಾಡ್ತಾನಂತೆ? ದೇವರ ಸಭೆಗೆ ವಿರುದ್ಧವಾಗಿ, ದೇವರಿಗೆ ವಿರುದ್ಧವಾಗಿ ನಿಲ್ಲಿಸ್ತಾನಂತೆ. ಆ ಸೈನ್ಯನೇ ಅರಣ್ಯದ ಯುದ್ಧಕ್ಕೆ ಬರೋದು. ಹಲ್ಲೆಲೂಯಾ. ಆಮೇಲೆ ತನ್ನ ಶಾಸ್ತ್ರಗಳನ್ನು ನೆರವೇರಿಸಿಕೊಂಡು ವೃದ್ಧಿಗೆ ಬಂತು. ಆಗ ಒಬ್ಬ ದೇವದೂತನು ಮಾತಾಡುವುದನ್ನು ಮತ್ತೊಬ್ಬ ದೇವದೂತನು ಸಂಬೋಧಿಸಿ, ನಿತ್ಯ ಹೋಮವನ್ನು ನಿಲ್ಲಿಸುವುದು ಭಯಂಕರವಾದ ದೇವದ್ರೋಹ ಮಾಡುವುದು, ಪವಿತ್ರಾಲಯವನ್ನು ದೇವ ಭಕ್ತ ಗಣವನ್ನು ತುಳಿಯುವುದು ಎಂಬ ಕನಸಿನ ಕಾರ್ಯಗಳು ಎಷ್ಟು ಕಾಲ ನಡೆಯುವವು ಎಂದು ಪ್ರಶ್ನೆ ಮಾಡಲು ಅವನು ಇವನಿಗೆ ದೇವದೂತನು ದಾನಿಯೇಲನಿಗೆ ಅಂತ ಉದಯಾಸ್ತಮಾನಗಳ ಬೆಳಿಗ್ಗೆ ಸಾಯಂಕಾಲ ಉದಯಾಸ್ತಮಾನ ಅಂದ್ರೆ 24 ಗಂಟೆ ಉದಯಾಸ್ತಮಾನ ಅಂತಾರೆ. 2300 ನಡೆಯುವವು. ಅನಂತರ ಪವಿತ್ರಾಲಯಕ್ಕೆ ಪುನಃ ನ್ಯಾಯ ಸ್ಥಾಪನೆಯಾಗುವುದು ಎಂದು ಹೇಳಿದನು. ನಾನು ಕನಸನ್ನು ಕಂಡು ಅದನ್ನು ಗ್ರಹಿಸಲು ಪ್ರಯತ್ನಿಸುತ್ತಿರುವಾಗ ಇಗೋ ಮನುಷ್ಯ ಸದೃಶನೊಬ್ಬನು, ಅನಿಮೇಷನ್ ಅಂತ ಇಂಗ್ಲಿಷ್ ಅಲ್ಲಿ, ಮನುಷ್ಯ ಸದೃಶನಾದ ಒಬ್ಬನು ನನ್ನೆದುರಿಗೆ ನಿಂತಿದ್ದನು. ಆಗ ಗಬ್ರಿಯೇಲನೇ ಕನಸಿನ ಅರ್ಥವನ್ನು ಕೈ ಕಟ್ಟಿದೆಯಪ್ಪ, ಯಾಕೆ ಮಾತಾಡ್ತೀವಿ? ಗಬ್ರಿಯೇಲನೇ ಕನಸಿನ ಅರ್ಥವನ್ನು ಇವನಿಗೆ ತಿಳಿಯಪಡಿಸು ಎಂದು ಒಂದು ಸೌಂಡ್ ಆಯ್ತು. ದಾನಿಯೇಲನು ಗಬ್ರಿಯೇಲನು ಹೇಳುವಂತ ಇನ್ನೊಂದು ದೇವದೂತನು ಒಂದು ಸ್ವರ ಕೇಳಿಸ್ತಾರೆ. ಆಮೇಲೆ ಮನುಷ್ಯ ಧ್ವನಿಯಂತ ಒಂದು ಧ್ವನಿಯು ಮೂಲ ಕಾಲುವೆಯ ದಡದ ನಡುವೆ ನನಗೆ ಕೇಳಿಸಿತು. ಅದರಂತೆ ಅವನ ಬಳಿಗೆ ಬಂದನು. ಅವನು ಬರಲು ನಾನು ಭಯಭ್ರಾಂತನಾಗಿ ಏನಾಯ್ತು ಈ ಕನಸಲ್ಲಿ? ರಿಯಲ್ ಆಗಿ ಭಯ ಆಗ್ತದೆ, ಬಾಡಿ ಎಲ್ಲ ನಡೀತಾ ಇದೆ, ಕಾಬಿ ದಿಗ್ಲು ತುಂಬಿಕೊಂಡೈತಿ. ಆ ಥರ ಪರಲೋಕದ ದರ್ಶನಗಳು. ಏನಂದ್ರೆ ಅವ್ನಿಗೇನು ಆಗಲ್ಲ, ಅವ್ನು ಚೆನ್ನಾಗಿ ಗೊತ್ತು, ಜ್ಞಾನಿ. ಏನಿರ್ಬೋದು ಇಷ್ಟು ಭಯಂಕರವಾಗಿದೆ ತೋರಿಸ್ತಾ ಇರೋದು. ಅವ್ನು ನೋಡುವಾಗ ಅವನಿರೋದೇ ಮೇದಿಯ ಪೆರ್ಸಿಯ ಸಾಮ್ರಾಜ್ಯದಲ್ಲಿ ಇದ್ದಾನೆ. ಅಲ್ಲಿ ಹೇಳಿದ್ನಲ್ಲ, ಯಾವ ರಾಜ ಏನೋ ಈ ಕನಸು ಬರ್ತಾರೆ ನೋಡಿ. ನೋಡಿ 8:1 ಬೆಲ್ಶಚ್ಚರ್. ಯಾರು ಹೇಳಿ ಬೆಲ್ಶಚ್ಚರ್? ಯಾರು? ಬಾಬಿಲೋನ್ ಸಾಮ್ರಾಜ್ಯದ ರಾಜ ನೆಬೂಕದ್ನೆಚ್ಚರನ ಮಗ. ಇನ್ನೂ ಮೇದಿಯ ಪೆರ್ಸಿಯ ಸಾಮ್ರಾಜ್ಯನೇ ಬಂದಿಲ್ಲ. ಇವನಿಗೆ ಗ್ರೀಕ್ ಡೈನಾಸಿಟಿಯನ್ನ, ಮೇದಿಯ ಪೆರ್ಸಿಯ ಡೈನಾಸಿಟಿಯನ್ನ, ಆಮೇಲೆ ರೋಮ್ ಸಾಮ್ರಾಜ್ಯನ, ಆಂಟಿ ಕ್ರೈಸ್ಟ್ ಸಾಮ್ರಾಜ್ಯನ, ಯೇಸು ಕ್ರಿಸ್ತನ ಸಾಮ್ರಾಜ್ಯನ ಎಲ್ಲಾನು ತೋರಿಸ್ತಾ ಇದ್ದಾನೆ ದಾನಿಯೇಲನಿಗೆ ದೇವರು. ಇದು ನೋಡಿದ ತಕ್ಷಣ ಇವನಿಗೆ ಭಯ ಆಗೋಯ್ತು. ಭಯಂಕರ ಪ್ರಾಣಿಯನ್ನು ನೋಡಿ ಆಂಟಿ ಕ್ರೈಸ್ಟ್ ಸಾಮ್ರಾಜ್ಯನೂ ಇಲ್ಲಿ ತೋರಿಸ್ಬಿಟ್ಟ. ಇವಾಗ 11, 12, 13ನೇ ವಚನದಲ್ಲಿ ಉಪದ್ರವ ಕಾಲ ಹೆಂಗಿರ್ತದೆ ಈ ಭೂಮಿ ಮೇಲೆ ಅಂತ ತೋರಿಸ್ದ. ನಿಮಗೆ ಭಯ ಬಂದ್ಬಿಡ್ತು. ಉಪದ್ರವ ಕಾಲನ ನೋಡ್ಬಿಟ್ಟಿವಿ ನಾವು ಕೂಡ, ಇನ್ನೂ ನೋಡಿಲ್ಲ, ಬಂದಿಲ್ಲ, ಹೆಂಗ್ ನೋಡ್ತೀವಿ? ಹಲ್ಲೆಲೂಯಾ. ಇನ್ನ ಸಭೆ ಇಲ್ಲೇ ಇದೆ, ಸಭೆನೇ ಎತ್ತಲ್ಪಟ್ಟಿಲ್ಲ. ಈ ಬರ್ತಾ ಇರೋ ಕೊರೋನಾ, ಡೆಲ್ಟಾ, ಅದು ಇದಕ್ಕೆ ನಾವಿಷ್ಟು ಗಾಬರಿ, ಭಯ, ದಿಗ್ಲು, ರೋಗ, ಭೂಕಂಪಗಳಿಗೆ ರಕ್ತ ಆಗ್ತಾ ಇರೋದು ನೋಡಿ ನಾವಿಷ್ಟೇ ಗಾಬರಿ ಆಗ್ತಾ ಇದ್ವಿ, ಭಯ ಪಡ್ತಾ ಇದ್ವಿ. ಈ 7 ವರ್ಷ ಉಪದ್ರವ ಕಾಲ ಇವ್ ನೋಡ್ಬಿಟ್ಟು ಮೈ ಏನಾಯ್ತು, ಬಾಡಿ ಕಂಡೀಷನ್ ಏನಾಯ್ತು? ಭಯ ಪಟ್ಟಂತೆ, ದಿಗಿಲ್ ಪಟ್ಟಂತೆ. ಅಂತ್ಯ ಕಾಲದ ಪ್ರಾಪಸ್ಸಿಯನ್ನು ತೋರಿಸ್ತಾ ಇದ್ದಾನೆ ದಾನಿಯೇಲನಿಗೆ, ಯೋಹಾನನಿಗೆ ದೇವರು. ಇವರಿಬ್ಬರು
ಗ್ರೇಟ್ ಈ ಬೈಬಲ್ ಅಲ್ಲಿ. ನನಗೆ ಅವನು ಆ. ನರಪುತ್ರನೇ, ಆ. ಇದು ಒಂದಟ್ಟಾಗಿರಲಿ. ಇದು ನಿನಗೆ ಚೆನ್ನಾಗಿ ಕನ್ಫರ್ಮ್ ಆಗಿರ್ಲಿ, ಪರ್ಫೆಕ್ಟ್ ಆಗಿರ್ಲಿ, ಮೈಂಡ್ ಅಲ್ಲಿ ಇರ್ಲಿ, ಚೆನ್ನಾಗಿ ಅರ್ಥ ಮಾಡ್ಕೋ. ನೀನು ಕೂಡ ಇವತ್ತು ಅರ್ಥ ಮಾಡ್ಕೋ ಚೆನ್ನಾಗಿ. ಕೇಳಮ್ಮ. ಇದು ಹ್ಮ್. ಅಂತ್ಯಕಾಲದಲ್ಲಿ ನೆರವೇರುವ ಕನಸು ಹ್ಮ್. ಎಂದು ಹೇಳಿದನು. ಹ್ಮ್. ಅವನು ನನ್ನೊಡನೆ ಮಾತಾಡುತ್ತಿರುವಲ್ಲೇ ಹ್ಮ್. ನಾನು ಮೈ ಮರೆತು ಹ್ಮ್. ಅಡಿಮುಖವಾಗಿ ಬಿದ್ದಿದ್ದೆನು. ಹ್ಮ್. ಆಗ ಅವನು ಹ್ಮ್. ನನ್ನನ್ನು ಮುಟ್ಟಿ ನಿಲ್ಲಿಸಿ ಹ್ಮ್. ನನಗೆ, ಹ್ಮ್. ಇಗೋ, ದೇವರು ತನ್ನ ಕೋಪವನ್ನು ಅವನು ಭಯಪಟ್ಟಿದ್ದ, ದಿಗಿಲಾಗಿದ್ದ, ಅವನ ಬಾಡಿ ಕಂಟ್ರೋಲ್ ಇರಲಿಲ್ಲ, ಶಕ್ತಿ ಕುಗ್ಗೋಗಿತ್ತು. ಮುಟ್ಟಿ ಏನ್ ಮಾಡ್ತಾ ಇದ್ದಾನೆ? ಬಲಪಡಿಸ್ತಾ. ದೇವದೂತನ ಮುಟ್ಟಿ ಏನ್ ಮಾಡ್ತಾ ಇದ್ದಾನೆ? ಗಾಬ್ರಿಯೇಲ್ ಬಲಪಡಿಸ್ತಾ ಇದ್ದಾನೆ. ಬಲ ಹೊಂದ್ಕೊಂಡು ನಿಂತ್ಕೊಂಡ. ಕೇಳ್ಬೇಕಲ್ಲ, ಹೇಳೋ ಮಾತುಗಳು ಬರಿಬೇಕು, ಇನ್ನು ಬರ್ದಿಡ್ಬೇಕು. ಸೀಕ್ರೆಟ್ ಆಗಿ ಬರ್ದಿಟ್ಟು ಎತ್ತಿಟ್ಬಿಡ್ಬೇಕು ಎಲ್ಲರಿಗೂ. ಅಂದ್ರೆ ನಾವು ಬರೋವರೆಗೂ ಗೊತ್ತಾಗಬಾರ್ದು. ಯಾರು ಬರೋವರೆಗೂ? ನಾವು ಬರೋವರೆಗೂ ಅದು ಸೀಕ್ರೆಟ್ ಆಗಿ ಇರಬೇಕು. ನಾವು ಬಂದಿದ್ದೇವಾಗ 2000 ವರ್ಷದಿಂದ. ನಾವು ಅಂದ್ರೆ ದೇವ್ರ ಸಭೆ, ಮೊದಲನೇ ರೀತಿ ದೇವ್ರ ಮಕ್ಕಳು. ಅದ್ಯಾವಾಗ ಬಂದಿದ್ದು? ಯೇಸು ಕ್ರಿಸ್ತನು ರಕ್ತ ಸುರಿಸಿದಾಗ ಭೂಮಿಯಲ್ಲಿ. ದೇವರು ತನ್ನ ಕೋಪವನ್ನು ಆ. ತೀರಿಸುವ ಮುಂದಿನ ಕಾಲದಲ್ಲಿ ಹ್ಮ್. ನಡೆಯತಕ್ಕಂತೆ ಏನ್ ತೀರಿಸ್ತಾನಂತೆ ದೇವರು? ಯಾವಾಗಂತೆ? ಮುಂದಿನ ಕಾಲದಲ್ಲಿ. ಈಗಲ್ಲ ದಾನಿಯಲ್ಲ, ಮುಂದಿನ ಕಾಲದಲ್ಲಿ ದೇವರು ಏನ್ ತೀರಿಸ್ತಾನಂತೆ? ಕೋಪವನ್ನು ತೀರಿಸು. 7 ವರ್ಷ ಉಪದ್ರವ ಕಾಲ. ಎಷ್ಟು ಆಸೆ ಇದೆ ನೋಡಿ. ಬೇಕಾಗಿದೆ ಇಂಥ ಬೈಬಲ್ ಸ್ಟಡಿ ನಮಗೆ? ಬೇಗ ಬೇಡಪ್ಪ? ಮುಂಚೆನೆ ದೇವ್ರ ಪ್ಲಾನ್ ತಾನೆ, ಯಾವುದು ಸಡನ್ಲಿ ಮಾಡಲ್ಲ. ಈ ಬುಕ್ ನಮ್ಮ ಕೈ ಕೊಟ್ಟಿದ್ದಾರಲ್ಲ, ನಾಳೆ ದಿನ ನಾವು ರಾಪ್ಚರಲ್ಲಿ ಹೋಗಿಲ್ಲ ಅಂದ್ರೆ ಎತ್ತಲ್ಪಡೋದ್ರಲ್ಲಿ ಈ ವಾಕ್ಯಗಳೆಲ್ಲ ನಾವು ನೋಡ್ಬೇಕಾಗುತ್ತೆ. ಬೇಡ, ಎತ್ತಲ್ಪಡಿ. ಕಂಟಿನ್ಯೂ ಮಾಡಮ್ಮ. ಮುಂದಿನ ಕಾಲದಲ್ಲಿ ಹ್ಮ್. ನಡೆಯತಕ್ಕದ್ದನ್ನು ನಿನಗೆ ತಿಳಿಸುವೆನು. ಆ. ಅದು ಕ್ಲುಪ್ತವಾದ ಅಂತ್ಯಕಾಲ. ಕೇಳ್ಬೇಕಾಯ್ ಸರ್? ನೀನು ನೋಡಿದ ಹ್ಮ್. 2 ಕೊಂಬಿನ ಟಗರು ಹ್ಮ್. ಮೇದ್ಯಾಯ ಮೇದ್ಯಾಯ. ಮತ್ತು ಪಾರಸಿಯ ರಾಜ್ಯ. ಆ. ಆ ಓತವು ಹ್ಮ್. ಗ್ರೀಕ್ ರಾಜ್ಯ. ಆಮೇನ್. ಅದರ ಕಣ್ಣುಗಳ ನಡುವಣ ಹ್ಮ್. ದೊಡ್ಡ ಕೊಂಬು ಹ್ಮ್. ಆ ರಾಜ್ಯದ ಮೊದಲನೆಯ ರಾಜ್ಯ. ಏನಂತಮ್ಮ? ಅದರ ಕಣ್ಣುಗಳ ನಡುವಣ ದೊಡ್ಡ ಕೊಂಬು ಆ ರಾಜ್ಯದ ಮೊದಲನೆಯ ರಾಜ್ಯ. ಮೊದಲನೆಯ ರಾಜ. ಹಲ್ಲೆಲೂಯಾ, ಆಮೇನ್. ಅಲೆಕ್ಸಾಂಡರ್. ಆಮೇಲೆ ಆ ಕೊಂಬು ಮುರಿದ ಮೇಲೆ ಹ್ಮ್. ಅದರ ಸ್ಥಾನದಲ್ಲಿ 4 ಕೊಂಬುಗಳು ಮೊಳೆತು. ರಾಜ ಅನ್ನೋದ್ರ ಅಲೆಕ್ಸಾಂಡರ್ ಅಂತ ಬರ್ಕೊಳ್ಳಿ ನಿಮ್ಗೆ ಬೇಕಾದ್ರೆ. 22ನೇ ವಚನದಲ್ಲಿ ರಾಜ ಅಂತಿದೆ ನೋಡಿ, ಇದೆಯಾ? ಯಾರ ಅವನ ಹೆಸರು? ಅಲೆಕ್ಸಾಂಡರ್. ಹಲ್ಲೆಲೂಯಾ, ಆಮೇನ್. ಹೋದಮ್ಮ. ಅದರ ಸ್ಥಾನದಲ್ಲಿ ಆ. 4 ಕೊಂಬುಗಳು. ಇಲ್ಲಿ 11ನೇ ಅಧ್ಯಾಯ 1 ರಿಂದ 5 ಬನ್ನಿ ಬೇಗ. 11ನೇ ಅಧ್ಯಾಯ 1 ರಿಂದ 5 ಓದಿ. ಈಗ ಅಲ್ಲಿಂದ ಸ್ಟಾರ್ಟ್ ಮಾಡಿ ಬೇಗ. ಈಗ ಹ್ಮ್. ಸತ್ಯಾಂಶವನ್ನು ನಿನಗೆ ತಿಳಿಸುವೆನು. ಆ. ಇಗೋ, ಆ. ಪಾರಸಿಯ ದೇಶದಲ್ಲಿ, ಏನ್ ದೇಶ? ಪಾರಸಿಯ ದೇಶ, ಪಾರಸಿಯ ಸಾಮ್ರಾಜ್ಯ ದೇಶದಲ್ಲಿ ಇನ್ನು 3 ರಾಜರು, ಏಳುವರು. ಇನ್ನು 3 ರಾಜ್ಯರು ಬರ್ತಾರೆ. 3 ರಾಜರಾದ್ಮೇಲೆ ಗ್ರೀಕ್ ರಾಜ್ಯ ಬರ್ತದೆ. ಅಲೆಕ್ಸಾಂಡರ್ ಕಿಂಗ್ ಆಗ್ತಾನೆ, ಈ ಪ್ರಪಂಚವನ್ನು ಆಳ್ತಾನೆ. ಆಮೇಲೆ ಈಗಿರೋ ರಾಜ ಆದ್ಮೇಲೆ ಇನ್ನು ಎಷ್ಟು ರಾಜರು ಬರ್ತಾರೆ? ಈ ಮೇದಿಯ ಪೆರ್ಸಿಯದಲ್ಲಿ ಇನ್ನು 3 ಬರ್ತಾರೆ. ಇನ್ನು ಈ 3 ಆದ್ಮೇಲೆ ಈ 3ನೇ ಒಂದು ಸೋಲಿಸ್ಬಿಟ್ಟು ಅಲೆಕ್ಸಾಂಡರ್ ಬರ್ತಾನೆ, ಗ್ರೀಕ್ ಸಾಮ್ರಾಜ್ಯ ಬರ್ತದೆ ಪ್ರಪಂಚದಲ್ಲಿ. 4ನೇ ರಾಜನು ಹ್ಮ್. ಎಲ್ಲರಿಗಿಂತಲೂ ಹ್ಮ್. ಅಧಿಕ ಧನವಂತನಾಗಿರುವನು. ಯಾರು 4ನೇ ರಾಜ ಹೇಳಿ ಇವಾಗ ನೀವು? ಅಲೆಕ್ಸಾಂಡರ್. ಓದಿ, ಕರೆಕ್ಟ್ ಓದಿ. ಅಲೆಕ್ಸಾಂಡರ್. ಅವನು ತನ್ನ ಧನದಿಂದ ಆ. ಪ್ರಬಲನಾಗಿ ಆ. ಗ್ರೀಕ್ ರಾಜ್ಯಕ್ಕೆ ವಿರುದ್ಧವಾಗಿ ಆ. ತನ್ನ ಬಲವನ್ನೆಲ್ಲ ಎಬ್ಬಿಸುವನು. ಆ. ಅನಂತರ ಆ. ಪರಾಕ್ರಮಶಾಲಿಯಾದ ಆ. ಒಬ್ಬ ರಾಜನು ಎದ್ದು ಆ. ಮಹಾಪ್ರಭುತ್ವದಿಂದ ಆಳುತ್ತಾ ಆ. ತನ್ನ ಇಷ್ಟಾರ್ಥಗಳನ್ನು ಈ ಸಾಧಿಸಿದನು. ಮಹಾಪರಾಕ್ರಮಿನೇ ಅಲೆಕ್ಸಾಂಡರ್. ಮೇಲೆ ಬಂದಲ್ಲ, ಬಹಳ ಧನವಂತನು, ಅಧಿಕ ಬಲವುಳ್ಳವಂತ ಲಾಸ್ಟ್ ಪೆರಿಸಿಯ ರಾಜ, ಲಾಸ್ಟ್ ಮೇದಿಯ ಪೆರಿಸಿಯ ರಾಜ. ಇವನು ಯಾರಿವನು? ಪಾರಸಿಯ ರಾಜ. ಇವನಾದ್ಮೇಲೆ ಮಹಾಪರಾಕ್ರಮಶಾಲಿಯಾದ ಗ್ರೀಕ್ ಸಾಮ್ರಾಜ್ಯಕ್ಕೆ ವಿರುದ್ಧವಾಗಿ ತನ್ನ ಬಲವನ್ನೆಲ್ಲ ಎಬ್ಬಿಸುವನು. ಈ ಒಬ್ಬ ರಾಜನು ಎದ್ದು ಮಹಾಪ್ರಭಾವದಿಂದ ಆಳುತ್ತಾ ತನ್ನ ಇಷ್ಟಾರ್ಥಗಳನ್ನೆಲ್ಲ ಸಾಧಿಸಿಕೊಳ್ಳುವನು. ಆಮೇನ್. ಓದಿ, ಹಂಗೆ ಕಂಟಿನ್ಯೂ ಮಾಡಿ. ಅನಂತರ ಆ. ಪರಾಕ್ರಮಶಾಲಿಯಾದ ಆ. ಒಬ್ಬ ರಾಜನು ಎದ್ದು ಹ್ಮ್. ಮಹಾಪ್ರಭುತ್ವದಿಂದ ಹ್ಮ್. ಆಳುತ್ತಾ ಹ್ಮ್. ತನ್ನ ಇಷ್ಟಾರ್ಥಗಳನ್ನು ಸಾಧಿಸಿಕೊಳ್ಳುವನು. ಹ್ಮ್. ಅವನ ತಲೆ ಎತ್ತಿದ ಮೇಲೆ ಹ್ಮ್. ಅವನ ರಾಜ್ಯವು ಒಡೆದು ಹ್ಮ್.
4 ತಳಪತಿಗಳು. ಆಮೇಲೆ ಅದು ಅವನ ಸಂತತಿಗೆ ಭಾಗವಾಗದು. ಯಾರಿಗೆ ಆ ಪರಾಕ್ರಮ ಯಾರು? ಅಲೆಕ್ಸಾಂಡರ್ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಹೋಗ್ಲಿಲ್ಲ, ಆಗದು ಅಂತ ಅಲ್ಲೇ ಹೇಳಿ ಅವನ ತಳಪತಿಗಳಿಗೆ ಹೋಗ್ತಾರೆ. ಯಾರಿಗೆ ಹೋಗ್ತಾ ಇದೆ? ಅಲ್ಲೆಲ್ಲೂಯ್ಯ. ಅವನ ಹೆಣನ ಹೊತ್ಕೊಂಡು ಹೋಗಿದ್ದು ಯಾರು ಅಂತ ಹೇಳಿದ್ರೆ ಡಾಕ್ಟರ್, ವೈದ್ಯರು. ಆಮೇಲೆ ಅವನ ಕೈಗೆ ಹೆಂಗ್ ಬಿಟ್ಕೊಂಡೋದ ಬಾಕ್ಸಲ್ಲಿ ಓದು ಮಾಡಿ ಅಂತ ಹೇಳಿದ್ನಂತೆ ಫಸ್ಟ್ ಸಾಯಿಗೆ ಮುಂಚೆ. ಏನಿದ್ದೀರ ಹೋಗ್ತಾ ಇದ್ದೀನಿ ಈ ಪ್ರಪಂಚನೇ ಇದೆ, ಎತ್ಕೊಂಡು ಹೋಗ್ತಾ ಇಲ್ಲ ನಾನು. ಬಹಳ ಶ್ರೀಮಂತ, ದೊಡ್ಡ ಶ್ರೀಮಂತ, ರಿಚ್, ಹಾಗೆ ಕೈಯಲ್ಲಿ ಹೋಗ್ತಾ ಇದ್ದೀನಿ. ಅಲ್ಲೆಲ್ಲೂಯ್ಯ. ಕಂಟಿನ್ಯೂ ಮಾಡಮ್ಮ. ಅವನ ಆಳ್ವಿಕೆಯಲ್ಲಿ ಪ್ರಬಲವಾಗಿದ್ದಂತೆ ಇನ್ನೂ ಪ್ರಬಲವಾಗದು. ಆ ರಾಜ್ಯವು ಕೀಳಲ್ಪಟ್ಟು 4 ಮಾತ್ರವಲ್ಲದೆ ಇತರರಿಗೂ ಪಾಲಾಗುವುದು. ಒಟ್ಟು 200 ವರ್ಷಗಳ ಕಾಲ ಈ ಗ್ರೀಕ್ ಸಾಮ್ರಾಜ್ಯ ಭೂಮಿ ಮೇಲೆ ಇತ್ತು. ಅದು ಬಲವಾಗಿ ಪ್ರಬಲವಾಯಿತು. ಭಾಷೆ, ಗ್ರೀಕ್ ಭಾಷೆ ಇವತ್ತು ಓಲ್ಡ್ ಲ್ಯಾಂಗ್ವೇಜ್. ಗ್ರೀಕ್ ಲ್ಯಾಂಗ್ವೇಜ್ ಅಂದರೆ ಒಂದು ಗ್ರೇಟ್, ಗ್ರೀಕ್ ಲ್ಯಾಂಗ್ವೇಜ್ ಅಂದರೆ ಬಹಳ ಒಂದು ಫೇಮಸ್. ಅಲ್ಲೆಲ್ಲೂಯ್ಯ. ಗ್ರೀಕ್ ಸಾಮ್ರಾಜ್ಯದಲ್ಲಿ ಗ್ರೀಕ್ ಸಾಮ್ರಾಜ್ಯ ಬಹಳ ಕಲಿಸ್ಕೊಡ್ತು ನಮ್ಮ ಜನಗಳಿಗೆ. ಆಚಾರ ವಿಚಾರಗಳನ್ನ ಜನಗಳಿಗೆ ಪದ್ಧತಿಗಳನ್ನ ಕಲಿಸ್ಕೊಡ್ತು. ಪಾಪದ ಕಾರ್ಯಗಳನ್ನ ಕಲಿಸ್ಕೊಡ್ತು. ಬಹಳ ಮಿಥಾಲಜಿ, ಗ್ರೀಕ್ ಮಿಥಾಲಜಿ ಅಂತಾರೆ. ಗ್ರೀಕ್ ಮಿಥಾಲಜಿ ಮೆಡಿಸಿನ್ ಅಲ್ಲಿ ಇವರು ನಂಬರ್ 1, ಇವರು ಮೆಡಿಕಲ್ ಅಲ್ಲಿ. ಅಲ್ಲೆಲ್ಲೂಯ್ಯ. ಅದಕ್ಕೆ ಮೆಡಿಕಲ್ ಅಲ್ಲಿ ಆಯಸ್ಸಿಗೆ ಗ್ರೀಕ್ ಲ್ಯಾಂಗ್ವೇಜ್ ಹೆಚ್ಚಾಗಿರ್ತದೆ. ಓದಿ. ದಕ್ಷಿಣ ದಿಕ್ಕಿನ ರಾಜನು ಅವನ ಸರದಾರರಲ್ಲಿ ಒಬ್ಬನು ಬಲಗೊಳ್ಳುವನು. ಸರದಾರನು ರಾಜನಿಗಿಂತ ಹೆಚ್ಚು ಬಲಗೊಂಡು ಪ್ರಭುತ್ವಕ್ಕೆ ಬರುವನು. ಸಾಕು. ಇಲ್ಲಿ ಬಾಮ ಇವಾಗ 8ನೇ ಅಧ್ಯಾಯ 22ನೇ ವಚನ. ರಾಜನಂತರ ಅಲೆಕ್ಸಾಂಡರ್ ಆ ಕೊಂಬು ಮುರಿದ ಮೇಲೆ ಅದರ ಸ್ಥಳದಲ್ಲಿ 4 ತಳಪತಿಗಳು ಎದ್ದು. ವಿಷಯವೇನೆಂದರೆ ಆ ಜನಾಂಗದೊಳಗಿಂದ 4 ರಾಜ್ಯಗಳು ಏಳುವವು. ಯಾವ ಜನಾಂಗ? ಗ್ರೀಕ್ ಸಾಮ್ರಾಜ್ಯದಲ್ಲಿ. ಅದೇ ಸಾಮ್ರಾಜ್ಯದಲ್ಲಿ 4 ರಾಜ್ಯಗಳು ಏಳುವವು. ಆದರೆ ಮೊದಲನೆಯ ರಾಜನಿಗೆ ಇದ್ದಷ್ಟು ಶಕ್ತಿಯು ಅವುಗಳಿಗೆ ಅಲ್ಲಿ ಇತ್ತು, ಇಲ್ಲಿ ಇದೆ. ಸೇಮ್ ಪದ. ಆಮೇಲೆ 11:1-4 ಇದ್ದಿದ್ದು ಇಲ್ಲಿದೆ. ಅಲೆಕ್ಸಾಂಡರ್ ತರ ಇವರು ಸ್ಟ್ರಾಂಗ್ ಇಲ್ಲ. ಆದ್ರೆ ಗ್ರೀಕ್ ಸಾಮ್ರಾಜ್ಯ, ಪ್ರಪಂಚದ ತರದ್ದು ಗ್ರೀಕ್ ಸಾಮ್ರಾಜ್ಯ. ಆ ರಾಜ್ಯಗಳ ಕಡೆಯ ಕಾಲದಲ್ಲಿ ಅಧರ್ಮಿಗಳ ಅಧರ್ಮವೇ ಪೂರ್ತಿಯಾದಾಗ ಕಠಿಣ ಮುಖವು ದ್ವಂದ್ವಾರ್ಥ ವಚನ ನಿಪುಣನು ಆದ ಒಬ್ಬ ರಾಜ್ಯನು ತಲೆದೋರುವನು. ಇದೇ ಆಂಟಿ ಕ್ರೈಸ್ಟ್ ಗೌರ್ಮೆಂಟ್ ಅಲ್ಲಿ ಸಂಬಂಧಪಟ್ಟಿದ್ದು ರೋಮ್ ಸಾಮ್ರಾಜ್ಯ. ಯಾವ ಸಾಮ್ರಾಜ್ಯ? ರೋಮ್ ಸಾಮ್ರಾಜ್ಯ. ಅವನು ಪ್ರಬಲನಾಗುವನು, ಆದರೆ ಬಲದಿಂದಲ್ಲ, ಅತ್ಯಧಿಕವಾಗಿ ಆಳು ಮಾಡಿ ವೃದ್ಧಿಗೆ ಬಂದು ಇಷ್ಟಾರ್ಥವನ್ನು ತೀರಿಸಿಕೊಳ್ಳುವನು. ಬಲಿಷ್ಠರನ್ನು, ದೇವರ ಜನರನ್ನು ಧ್ವಂಸ ಮಾಡುವನು. 7 ವರ್ಷ ಉಪದ್ರವ ಕಾದ್ರೆ ಬಿಡಲ್ಪಟ್ಟಿರೋ ಸಭೆ ಇರ್ತದಲ್ಲ, ನಂಬೋಕ್ ಬಿಡಲ್ಲ. ಪರಲೋಕ ರಾಜ್ಯಕ್ಕೆ ಹೋಗೋಕೆ ಬಿಡಲ್ಲ. ಆ ಕಾರ್ಡ್ ಹಾಕಿಸ್ಬಿಡ್ತಾರೆ, ಸಿಮ್ ಕಾರ್ಡ್, ಚಿಪ್ಪನ್. ಆಮೇಲೆ ಆರಾಧನೆ ಮಾಡೋಕೆ ಬಿಡಲ್ಲ, ಬ್ಯಾಪ್ಟಿಸಮ್ ಕೊಡೋಕೆ ಬಿಡಲ್ಲ. ಅವ್ನು ಹೇಳಿದ ವಾಕ್ಯನೇ ಹೇಳ್ಬೇಕು ಚರ್ಚ್ಗಳಲ್ಲಿ. ಕಷ್ಟ. ಇವಾಗ ರಕ್ಷಣೆ ಹೊಂದಿದ್ರೆ ಸರಿ. ಯುಕ್ತಿಯಿಂದಲೇ ತನ್ನ ಮೋಸವನ್ನು ಸಿದ್ಧಿಗೆ ತಂದು ಮನದಲ್ಲಿ ಉಬ್ಬಿಕೊಂಡು ನೆಮ್ಮದಿಯಾಗಿರುವ ಬಹು ಜನರನ್ನು ನಾಶಪಡಿಸಿ ಪ್ರಭುಗಳ ಪ್ರಭುವಿಗೂ ವಿರುದ್ಧವಾಗಿ ಹೇಳುವನು. ಆಗ ಯಾರ ಕೈ ಸೋಕದೆ ಹಾಳಾಗುವನು. ಯಾರ ಕೈ ಸೋಲ್ದಿದ್ರ ಅಂತ ಅಷ್ಟೇ. ಇನ್ನೇನು ಕೈಯೇ ತೊಡಿಯೋರು ಬೇಕಾಗಿಲ್ಲ. ಆಂಟಿ ಕ್ರೈಸ್ಟ್ನಾಗಲಿ, ಅವನ ಜೊತೆಲಿರೋ 2ನೇ ಮೃಗ ಆಗಲಿ, ಅವನ ಜೊತೆಲಿರೋ ಸೈನ್ಯವಾಗಲಿ, ಅವನ ಜೊತೆ ಯುದ್ಧಕ್ಕೆ ಬಂದಿರ್ತಾರೆ. ಅರ್ಮೇಗದಲ್ಲಿ ಯುದ್ಧಕ್ಕೆ ಅದು ಉತ್ತರ ಅಷ್ಟೇ. ಅಲ್ಲೆಲ್ಲೂಯ್ಯ. ಕಂಟಿನ್ಯೂ ಮಾಡೋಣ. ಕನಸಿನಲ್ಲಿ ತಿಳಿಸಲ್ಪಟ್ಟ ಉದಯಸ್ತಮಾನಗಳ ವಿಷಯವು ನಿಜವೇ ಸರಿ. ಆದರೆ ಆ ಕನಸು ಗುಟ್ಟಾಗಿರಲಿ, ಅದು ಬಹುದೂರದ ಕಾಲದ್ದು ಎಂದು ಹೇಳಿದನು. ಆಗ ದಾನಿಯೇಲನಾದ ನಾನು ಬೆಂಟಾಗಿ ಕೆಲವು ದಿವಸ ಕಾಯಿಲೆ ಬಿದ್ದೆನು. ಆಮೇಲೆ ಎದ್ದು ರಾಜ ಕಾರ್ಯವನ್ನು ನಡೆಸಿದೆನು. ಕನಸೇ ಭಯ ಬಂದ್ಬಿಟ್ಟು ರಿಯಲ್ ಆಗಿ ಮುಂದೆ ನಡೆಯೋದನ್ನ ಇವ್ರು ತೋರಿಸು. ದೇವರು ಕನಸೇ ಇವನಿಗೆ ಭಯ ಬಂದು ನಡುಕ ಬಂದು ರೋಗಿಯಾಗಿ ಬಿದ್ದೋದ ದಿನಗಳ ಕಾಲ. ಅಲ್ಲೆಲ್ಲೂಯ್ಯ. ಅಲ್ಲೆಲ್ಲೂಯ್ಯ.
ಮುಂದೆ ಹಿಂಗಾಗುತ್ತಾ ಇನ್ನು ನಡೀತಿದೆ ಪ್ರಪಂಚದಲ್ಲಿ ಹಿಂಗೆಲ್ಲ ರಾಜ್ಯಗಳು ಬರ್ತಾ ಇದ್ದಾರೆ. ನಾನೇನೋ ಹೊರಟು ಹೋಗ್ತೀನಿ, ದೇವರು ನನಗೆ ದೇವರ ರಾಜ್ಯ ಕೊಡ್ತಾರೆ. ಆ ಕಾಲದ ಜನರು ಹೆಂಗೆ ಹೇಳ್ತಾರಲ್ಲ, ದೇವ ಜನರನ್ನು ಕೂಡ ತುಳಿತಾನಂತೆ. ದೇವ ಜನರು ಕೂಡ ಏನ್ ಮಾಡ್ತಾನಂತೆ? ತುಳಿತಾನಂತೆ. ತನ್ನ ಇಷ್ಟಾರ್ಥನ ನೆರವೇರಿಸಿಕೊಂಡಂತೆ ನಾನೇ ದೇವರಂತಾನಂತೆ. ಇದನ್ನೆಲ್ಲ ನೋಡ್ಬಿಟ್ಟು ದಾನಿಯಲ್ಲಿ ಬೆಂಡಾಗಿ ಹೋಗ್ಬಿಟ್ಟ. ಕೆಲವು ದಿನಗಳ ಕಾಲ ರೋಗಿಯಾಗಿದ್ದ. ಇದು 8ನೇ ಅಧ್ಯಾಯದಲ್ಲಿರೋ ರಹಸ್ಯ. 11ನೇ ಅಧ್ಯಾಯದಲ್ಲಿ ಜಾಸ್ತಿ ರಹಸ್ಯ ಇದೆ, 9ನೇ ಅಧ್ಯಾಯದಲ್ಲಿ ರಹಸ್ಯ ಇದೆ, 6ನೇ ಅಧ್ಯಾಯದಲ್ಲಿ ರಹಸ್ಯ ಇದೆ, 2ನೇ ಅಧ್ಯಾಯದಲ್ಲಿ ರಹಸ್ಯ ಇದೆ, 1ನೇ ಅಧ್ಯಾಯದಲ್ಲಿ ರಹಸ್ಯ ಇದೆ. ನೋಡೋಣ, ದೇವರು ಚಿತ್ತ ಇದೆ ಈ ಅಧ್ಯಾಯಗಳೆಲ್ಲ ನೋಡೋಣ. ಕಣ್ಮುಚ್ಚಿ ಪ್ರೇ ಮಾಡೋಣ. ಥ್ಯಾಂಕ್ ಯು ಅಪ್ಪ, ಪರಿಶುದ್ಧ ಸಮಯದಲ್ಲಿ ರಾಜ ದಾನಿಯೇಲನ 8ನೇ ಅಧ್ಯಾಯದಲ್ಲಿರೋ 2 ಸಾಮ್ರಾಜ್ಯಗಳು, 4 ಸಾಮ್ರಾಜ್ಯಗಳನ್ನು ಕುರಿತು ಮಾತಾಡಿದ ರಾಜ ಆ ಕನಸನ್ನ ದಾನಿಯೇಲನಿಗೆ ತೋರಿಸಿ, ಅಪ್ಪ ಇವತ್ತು ಖಂಡಿತವಾಗಲೂ ನಮಗೂ ಕೂಡ ಈ ವಿಷಯದಲ್ಲಿ ಜ್ಞಾನವನ್ನು ಕೊಟ್ಟಿದೆಯೇ ರಾಜ, ತಿಳುವಳಿಕೆಯನ್ನು ಕೊಟ್ಟಿದೆಯೇ ರಾಜ. ಸುಮಾರು ರಾಜ್ಯಗಳನ್ನ ಅಲ್ಲಿ ನಮಗೆ ಗೋಚರಪಡಿಸ್ತಾ ಅನೇಕ ರಾಜ್ಯಗಳು ಇದ್ರೆ ಕೂಡ ಈಗ ನೆಕ್ಸ್ಟ್ ಮೇದಿಯ ಪೆರಿಸಿಯ ಬರ್ತೈತೆ. ಅದಾದ್ಮೇಲೆ ಚಿಂತೆ ಅಂತಿರೋ ಗ್ರೀಕ್ ಸಾಮ್ರಾಜ್ಯ ಬರುತ್ತೆ. ಅವನು ಕೂಡ ಮುರಿದೋಗಿ ಅವನ ಜೊತೆಯಲ್ಲಿ ಅವನಿಗಿಂತ ವೀಕ್ ಆಗಿರೋ 4 ದಳಪತಿಗಳು ಆ ರಾಜ್ಯವನ್ನು ಅವನ ಕುಟುಂಬಕ್ಕೆ ವರ್ಗಕ್ಕೆ ಹೋಗ್ದಿರಾ ಅವನ ದಳಪತಿಗಳಿಗೆ ಹೋಗ್ತೈತೆ. ಇವತ್ತು ನಮಗೆ ಗ್ರೀಕ್ ಸಾಮ್ರಾಜ್ಯ, ಮೇದಿಯ ಪೆರಿಸಿಯ ಸಾಮ್ರಾಜ್ಯ, ಗ್ರೇಟ್ ಅಲೆಕ್ಸಾಂಡರ್ ಒಂದು ಚರಿತ್ರೆಯನ್ನು ನಮಗೆ ನಮ್ಮ ಮಧ್ಯದಲ್ಲಿ ಅದ್ಭುತವಾಗಿ ಮಾತಾಡಿದೆ. ಈ ಮಕ್ಕಳಿಗೆ ಜ್ಞಾನ ಮೈಂಡಲ್ಲಿ, ಹೃದಯದಲ್ಲಿ ಕೂತ್ಕೊಳ್ಳಿ ರಾಜ. ಇವರು ಹೀಗೆ ಅನೇಕರನ್ನ ಬಲಪಡಿಸುವುದಕ್ಕೂ, ಈ ಸತ್ಯವೇದದಲ್ಲಿ ಒಂದೊಂದು ಸತ್ಯಾರ್ಥಗಳನ್ನು ಗುಣಾರ್ಥಗಳನ್ನು ತಿಳ್ಕೊಳ್ಳೋದಕ್ಕೂ, ಜ್ಞಾನಿಗಳಾಗಿ ಜ್ಞಾನದಿಂದ ನಿನ್ನನ್ನು ಆರಾಧಿಸಿ ಎತ್ತಲ್ಪಡೋ ದಿನದಲ್ಲಿ ದೇವರೇ ನಿನ್ನ ರಾಜ್ಯದಿಂದ ಬರೋದಕ್ಕೂ ಮಹಾಕೃಪೆಯನ್ನು ತೋರಿಸು, ಆಶೀರ್ವದಿಸು, ಬಲಪಡಿಸು. ಯೇಸುವಿನ ನಾಮದಲ್ಲಿ ಆಮೆನ್, ಆಮೆನ್.